ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ಈಗ ಇವತ್ತು ವೇದಾಂತ ಪರಿಭಾಷೆಯಲ್ಲಿ 14ನೇ ಅಂಶ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಅನನ್ಯತ್ವ ಹೇಳಿದ್ದೇವೆ. ನಿಜವಾದ ಕಾರ್ಯಕಾರಣ ಪ್ರಕ್ರಿಯೆಯ ತಾತ್ಪರ್ಯವೇ ಅನನ್ಯತ್ವ. ದ ವೇರಿ ತಾತ್ಪರ್ಯ, ದ ಪರ್ಪೋರ್ಟ್ ಆಫ್ ದ ಕಾರ್ಯಕಾರಣ ಪ್ರಕ್ರಿಯೆ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಸ್ ಒನ್. ಕಾರ್ಯ ಈಸ್ ಇನ್ಸೆಪರಬಲ್ ಫ್ರಮ್ ಕಾರಣ. ಓಕೆ, ಸೊ ಕಾರ್ಯಕಾರಣಗಳ ಅನನ್ಯತ್ವ ಆದ ನಂತರ ಇನ್ನೂ ಕೆಲವು ಅಂಶಗಳಿವೆ. 15th 15, 16, 17 ಎಷ್ಟಿವೆ? ಅಯ್ಯೋ, ಇನ್ನೂ ತುಂಬ ಇವೆ. ಕಾರ್ಯಕಾರಣ ಪ್ರಕ್ರಿಯೆ ನಡೆಯುತ್ತಾ ಇದೆ. ಆಯಿತು, ಸ್ವಲ್ಪ ಬೇಗ ಹೇಳೋಣ ಈಗ ಇನ್ನು ಮೇಲೆ, ಏಕೆಂದರೆ ಮೂಲವಾದ ಕಾರ್ಯಕಾರಣವನ್ನು ಹೇಳಿಬಿಟ್ಟಿದ್ದೇವೆ. ಈಗ ಮುಂದುವರಿಯೋಣ, ಸ್ವಲ್ಪ ಬೇಗ ಹೇಳುತ್ತಾ. ಇದಾದ ನಂತರ ಸ್ವಾಮೀಜಿ ಒಂದು ಪಾಯಿಂಟ್ ಹೇಳ್ತಾರೆ ನೋಡಿ. ಏತೇನ, ಇಷ್ಟರಿಂದ, ಅಂದರೆ ಈ ಕಾರ್ಯಕಾರಣ ಪ್ರಕ್ರಿಯೆ ಇಷ್ಟೊತ್ತು ಚರ್ಚೆ ಮಾಡಿ ಇದರ ಪ್ರಯೋಜನವೆಲ್ಲ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ. ಅಂದರೆ ಕಾರ್ಯವೆಂದು ಹೇಳುವುದು ಇಲ್ಲವೇ ಇಲ್ಲ, ಅದು ಕಾರಣಕ್ಕೆ ಇನ್ನೊಂದು ಹೆಸರು ಮಾತ್ರ. ಘಟಾಕಾಶ ಎಂಬುದು ಇಲ್ಲವೇ ಇಲ್ಲ, ಇರುವುದೆಲ್ಲ ಒಂದೇ ಆಕಾಶ. ಹಾಗೆ ಇರುವುದೆಲ್ಲ ಒಂದೇ ಚೈತನ್ಯ ಮಾತ್ರ. ಜಗತ್ತೆಂಬುದು ಅವ್ಯಕ್ತ ಎಂಬುದು ಅವಸ್ಥಾ ಹೇಳಲಿ ಎಲ್ಲವೂ ಬ್ರಹ್ಮ ಮಾತ್ರವೇ. ಬ್ರಹ್ಮಗೆ ಇನ್ನೊಂದು ಹೆಸರೇ ಹೊರತು ಅಲ್ಲಿ ನಾನಾತ್ವವಿಲ್ಲ ಎಂಬುದು ತಿಳ್ಕೊಂಡಾಗ ಈಗ ಕೆಲವರು ಹೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದಾರೆ. ಕಿಂ ನಿಮಿತ್ತೇಯಂ ಸೃಷ್ಟಿ, ಈ ಸೃಷ್ಟಿ ಏಕೆ ಆಯಿತು? ಕಿಂ ನಿಮಿತ್ತ ಅಂದರೆ ಜನರಿಗೆ ನೋಡಿ ಈ ಪ್ರಶ್ನೆ ಲೌಕಿಕರು ಹೇಳ್ತಾರೆ. ಭಗವಂತ ಈ ಸೃಷ್ಟಿಯೆಲ್ಲ ಏಕೆ ಮಾಡಿದ ಅಲ್ಲವೇ? ಜನರು ಲೌಕಿಕರು ಪ್ರಶ್ನೆ ಮಾಡ್ತಾರೆ, ಈ ಜಗತ್ತು ಏಕೆ ಸೃಷ್ಟಿಯಾಯಿತು? ಜನರ ಪ್ರಶ್ನೆ ಒಳಗೆ ಎಲ್ಲರ ಗಮನಿಸಿದ್ದರೆ, ಸ್ವಲ್ಪ ಒಳಹೊಕ್ಕು ನೋಡಿದ್ದರೆ, ಎಲ್ಲರ ಪ್ರಶ್ನೆಗಳಲ್ಲಿ ಒಂದೇ ಏನು ಹೇಳಬೇಕು, ಒಂದೇ ಉದ್ದೇಶ ಇಲ್ಲ. ಪರಮಲೌಕಿಕರು ಕೇಳ್ತಾರೆ, ಸ್ವಲ್ಪ ಬುದ್ಧಿವಂತರು ಕೇಳ್ತಾರೆ, ಶಾಸ್ತ್ರ ಗೊತ್ತಿರುವವರು ಕೇಳ್ತಾರೆ. ಎಲ್ಲರೂ ಈ ಸೃಷ್ಟಿ, ಈ ಜಗತ್ತು ಏಕೆ ಹುಟ್ಟಿದೆ ಎಂದರೆ ಭಗವಂತ ಏಕೆ ಸೃಷ್ಟಿ ಮಾಡಿದ್ದಾನೆ ಎಂದು ಪ್ರಶ್ನದಲ್ಲಿ ತಮ್ಮ ತಮ್ಮ ಯಾವುದೇ ಉದ್ದೇಶ ಇಟ್ಟುಕೊಂಡು ಜನರು ಕೇಳ್ತಾರೆ. ಏಕೆಂದರೆ ಕೆಲವು ಉದ್ದೇಶಗಳು ಕೆಲವರಿಗೆ ಇಷ್ಟವಾಗುತ್ತವೆ. ಆದ್ದರಿಂದ ಈ ಕಾರಣದಿಂದ ಜಗತ್ತು ಹುಟ್ಟಿತು, ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಜಗತ್ತು ಸೃಷ್ಟಿ ಮಾಡಿದ್ದಾನೆ ಅಂದರೆ ಚೆನ್ನಾಗಿದೆ ಅಂದ್ರೇನು? ತಮ್ಮ ಅವಶ್ಯಕತೆಗಳು, ತಮ್ಮ ಆಸೆಗಳು, ತಮ್ಮ ಅಭಿಮಾನಗಳು
ಆಸಕ್ತಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಜನರು ಕೇಳ್ತಾರೆ. ಆದ್ದರಿಂದ ತಮ್ಮ ಆಸಕ್ತಿಗೆ ತಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಉತ್ತರ ಹೇಳಿದ್ದರೆ ಅದು ಇಷ್ಟವಾಗ್ತದೆ. ಆದ್ದರಿಂದ ಜಗತ್ತು ಸೃಷ್ಟಿಗೆ ಕಾರಣವೇನು ಅಂದರೆ ಬಗೆ ಬಗೆ ಉತ್ತರಗಳು ಹೇಳಬಹುದು. ಯಾವ ಉತ್ತರ ಅವರ ಬುದ್ಧಿಗೆ ಹತ್ತುತ್ತದೋ ಅದೇ ಹೊಂದುತ್ತದೆ. ನಿಜವಾಗಿ ಯಾವ ಕಾರಣವೂ ಇಲ್ಲ ಅಲ್ಲವೇ? ಏಕೆಂದರೆ ಜಗತ್ತೆಂಬುದೇ ಭ್ರಮ. ಭ್ರಮಕ್ಕೆ ಏನು ಕಾರಣ ಹೇಳೋಕ್ಕಾಗ್ತದೆ? ನಾನು ಹೇಳಲ್ಲ, ಒಬ್ಬನು ಹಗ್ಗವನ್ನು ಹಾವಾಗಿ ತಪ್ಪಾಗಿ ತಿಳ್ಕೊಂಡ ಅಲ್ಲವೇ? ಒಬ್ಬನು ಹಗ್ಗವನ್ನು ಹಾವಾಗಿ ತಪ್ಪಾಗಿ ತಿಳ್ಕೊಂಡ. ಅದರಲ್ಲಿ ಅವರು ಪ್ರಶ್ನೆ ಕೇಳ್ತಾನೆ, ಈ ಹಾವು ಇಲ್ಲಿ ಏಕೆ ಬಂತು ಎಂದು ಕೇಳ್ತಾನೆ. ಏನು ಉತ್ತರ ಹೇಳ್ತೀನಿ? ಹಾವು ಏಕೆ ಬಂತು ಅಂದರೆ ಅವ್ರು ಹೇಳ್ತಾನೆ, ಸುಮ್ಮನೆ ಭ್ರಮ ಅಪ್ಪ ಅಂದರೆ. ಅದಲ್ಲ ಬಿಡಿ, ನಾನು ಕೇಳುವುದೇನೆಂದರೆ ಹಾವು ಇಲ್ಲಿ ಏಕೆ ಬಂತು? ಹಾವು ಕಾಡಿನಲ್ಲಿರಬೇಕೆ, ಇಲ್ಲೇಕೆ ಬಂತು? ನೀವೇನು ಹೇಳ್ತೀರಿ? ಹಾವಿಲ್ಲದೆ ಇರುವ ಹಾವೇ ಇಲ್ಲ, ಅದೆಲ್ಲ ನಿನ್ನ ಭ್ರಮೆ. ಭ್ರಮೆಯಲ್ಲಿ ತೋರುವ ಹಾವಿಗೆ ಕಾರಣ ಏನು ಹೇಳಬಹುದು? ವೆನ್ ದೆರ್ ಈಸ್ ನೋ ಸ್ನೇಕ್ ಎಟ್ ಆಲ್, you are perceiving it only wrongly, and while perceiving he takes it to be real, and taking it to be real he asks a question, why did the snake come from outside here? ಏನು ಕಾರಣ ಹೇಳುವುದಪ್ಪ? ಏನು ಕಾರಣ ಹೇಳೋಕ್ಕಾಗ್ತದೆ? ಲೌಕಿಕರಿಗೆ ಒಬ್ಬ ಮುಸಲ್ಮಾನ ನನಗೆಲ್ಲೋ ಒಂದು ಸಲ ಹೈದರಾಬಾದ್ನಲ್ಲಿ ಎಲ್ಲೋ ಭೇಟಿ ಮಾಡಿದ. ಆವಾಗ ನಾನು ಇನ್ನೂ ಸನ್ಯಾಸ ತಗೊಂಡಿಲ್ಲ, ಬ್ರಹ್ಮಚಾರಿ ಆಗಿದ್ದೀನಿ. ಯಾವುದೋ ಒಂದು ಮ್ಯೂಸಿಯಮು ಏನೋ ಇತ್ತು, ಆ ಮ್ಯೂಸಿಯಂ ನೋಡಿದ್ದೀನಿ. ಏನೋ ಮಾತಾಡ್ತಾ, ಅವರು ಮುಸಲ್ಮಾನೆಂದು ಗೊತ್ತಿರಲಿಲ್ಲ ನನಗೆ, ಏನೋ ಮಾತಾಡ್ತಾ ಇದ್ದೀವಿ. ಅಷ್ಟರಲ್ಲೇ ಒಂದು ಪ್ರಶ್ನೆ ಕೇಳಿದ, ಈ ಜಗತ್ತು ಸೃಷ್ಟಿ ಏಕೆ ಆಯಿತು ಎಂದು ಕೇಳಿದ. ನಾನು ಹೇಳಿದ್ದೀನಿ, ಜಗತ್ತೇ ಇಲ್ಲ, ಅದು ನಿಮಗೆ ಅನಿಸಿಕೆನೇ ಹೊರತು ಜಗತ್ತೇನಿಲ್ಲ ಎಂದು ಹೇಳಿದ್ದೆ. ಅದು ನಿಮ್ಮ ಅನಿಸಿಕೆ ಅಷ್ಟೇ. ನಿಮಗೆ ಅನಿಸುತ್ತಾ ಇದೆ ಜಗತ್ತೆಂಬುದು ತಾನಾಗಿ ಇಲ್ಲ ಎಂದು ಹೇಳಿ. ಅದಕ್ಕೋಸ್ಕರ ನಿಮ್ಮ ಅನಿಸಿಕೆಗೆ ಕಾರಣವೇನು ಹೇಳ್ತೀವಿ ಅಂದು, ಅದು ನಿಮ್ಮ ಭ್ರಮೆ ಅಂದು. ಅವರೇನು ಹೇಳ್ತಾನೆ ಗೊತ್ತಾ? ಓಹ್, ನಿಮ್ಮ ಹಿಂದೂ ಮತದಲ್ಲಿ ಇದಕ್ಕೆ ಕಾರಣವೇ ಇಲ್ಲ, ನೀವು ಮುಸಲ್ಮಾನ್ ಪುಸ್ತಕ ಓದಿ, ನೀವು ಮುಸ್ಲಿಮ್ ಆಗಿಬಿಡಿ, ಇದರಲ್ಲಿ ಎಲ್ಲ ಕಾರಣ ಚೆನ್ನಾಗಿ ಹೇಳಿದೆ. ಏನು ಹೇಳಿದೆ? ಇದೆಲ್ಲ ಗಾಡಿನ ಇಷ್ಟ, ಅಲ್ಲಾವಿನ ಇಷ್ಟ, ಅವರ ಇಷ್ಟದಿಂದ ಎಲ್ಲ ಮಾಡ್ಕೊಂಡು, ಇದು ಕನ್ವಿನ್ಸಿಂಗ್ ಕಾರಣ ಅಂತೆ ಅವರಿಗೆ. ಇದು ಅಲ್ಲ ಇಷ್ಟ, ಮರಿ ಇದೆಲ್ಲ ಏಕೆ ಎಂದು ನೀವು ಯಾರು ಪ್ರಶ್ನೆ ಮಾಡುವುದಕ್ಕೆ? ಅವರಿಷ್ಟ, ಅವ್ರು ಹೇಗಾದರೂ ಮಾಡ್ಕೊಳ್ತಾನೆ, ಅವರ ಮನೆಯಲ್ಲಿ ಅವ್ರ ಇಷ್ಟ ಬಂದಂತೆ ಮಾಡ್ಕೊಳ್ತಾನೆ, ನೀವು ಯಾರು ಕೇಳುವುದಕ್ಕೆ? ಇದು ಕುರಾನ್ ಹೇಳುವ ಕಾರಣ. ಬೈಬಲ್ ಹೇಳುವ ಕಾರಣವೇನು? ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ ಅಂದರೆ ಏಕೆ ಅಂದರೆ ಗಾಡ್ ತುಂಬ ದೊಡ್ಡವನಂತೆ, ಮಹಾ ದೊಡ್ಡವನಂತೆ. ಅವರು ದೊಡ್ಡತನ ತೋರಿಸಿಕೊಳ್ಳುವುದಕ್ಕೆ ಜನರನ್ನು ಸೃಷ್ಟಿ ಮಾಡಿದ್ದರೆ ಅವರೆಲ್ಲ ಗಾಡ್ ಇಂಥ ದೊಡ್ಡವನು ಎಂದು ತಿಳ್ಕೊಂಡು ಆಶ್ಚರ್ಯಪಟ್ಕೊಳ್ತಾರೆ, ಹೆದರ್ಕೊಳ್ತಾರೆ. ಅಂದರೆ ಅದು ಭಗವಂತನಿಗೆ ಇಷ್ಟ ಅಂತೆ, ಅವ್ರ ಗಾಡ್ಗೆ ಇಷ್ಟ ಅಂತೆ, ಬೈಬಿಲಿಕಲ್ ಗಾಡ್ಗೆ. ಅಮ್ಮೋ, ಇಷ್ಟು ದೊಡ್ಡವನು, ಇಷ್ಟು ದೊಡ್ಡ ಜಗತ್ತು ಮಾಡಿದ ನೋಡಿ, ಎಲ್ಲರೂ ಹೆದರ್ಕೊಂಡು ಬಿಡಬೇಕು ಅಂದರೆ ಆ ಗಾಡ್ಗೆ ಒಂದು ಹುಚ್ಚುತನ ಇದೆ. ಜನರು ನನ್ನನ್ನು ನೋಡಿ ಹೆದರ್ಕೊಂಡರೆ ಅದರಿಗೆ ಸಂಭ್ರಮ ಆಗುತ್ತದೆ ಅಂತೆ. ಹೀಗೆ ಈ ಕಾರಣವು ಬೈಬಲ್ನಲ್ಲಿ ಹೇಳಿರುವ ಕಾರಣ ಇಷ್ಟವಾಗಿ ಅದೇ ಕರೆಕ್ಟ್ ಎಂದು ನಂಬಿ ಬದುಕುವವರು ಕೋಟ್ಯಂತರ ಜನರಿದ್ದಾರೆ ಪ್ರಪಂಚದಲ್ಲಿ. ಈಗ ಕುರಾನು ಹೇಳಿರುವ ಕಾರಣವೂ ಇಷ್ಟವಾಗುವಂತೆ ಅದೇ ಕರೆಕ್ಟ್ ಎಂದು ಒಪ್ಪಿಕೊಳ್ಳುವಂಥವರು ಅದರ ಕೋಟಿ ಜನರಿದ್ದಾರೆ. ಈಗ ಹೇಳಿ, ಜಗತ್ತಿಗೆ ಕಾರಣವೇನು? ಅದೊಂದು ಕಾರಣವೇ? ನೋಡಿ, ನಿಮಗೆ ಯಾವುದು ಬೇಕು? ನಿಮ್ಮ ಮನಸ್ಸು ಬೇಕು ಹೇಳಿ. ಆದ್ದರಿಂದ ನಮ್ಮ ವೇದಾಂತ ಏನು ಹೇಳ್ತದಂದರೆ, ಯಾವ ಕಾರಣ ಆದರೂ ಮೊದಲು ನೀನು ಯಾರು, ನಿನ್ನ ಮನಸ್ಸೇನು, ನಿಮಗೆ ಏನು ಯೋಚನೆ ಇದೆ, ನಿಮಗೆ ಯಾವ ಟೈಪ್ ಆಫ್ ಯೋಚನೆ ನಿಮಗೆ ಇಷ್ಟವಾಗ್ತದೆ, ಮೊದಲು ಮನುಷ್ಯ ಯಾರೋ
ಪ್ರಶ್ನೆ ಕೇಳುವವನು ಯಾರು, ಅವರ ಸಂಸ್ಕಾರವೇನು, ಅವರ ತಿಳುವಳಿಕೆ ಏನು, ಅವರ ಬುದ್ಧಿ ಎಷ್ಟಿದೆ, ಇದು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಉತ್ತರ ಹೇಳ್ತೀವಿ. ಏನಪ್ಪ ವೇದಾಂತದಲ್ಲಿ ಒಂದು ಉತ್ತರ ಇಲ್ಲವಾ? ಸೃಷ್ಟಿ ಏಕೆ ಮಾಡಿದ ಭಗವಂತ ಅಂದರೆ ಒಂದು ಉತ್ತರ ಇಲ್ಲವಾ? ಒಂದಿಲ್ಲವಾ ಉತ್ತರ? ನೀವು ಹೇಳಿ. ಯಾರು ಕೇಳ್ತಾ ಇದ್ದಾರೆ ಮೊದಲು ಹೇಳು, ಅದಕ್ಕೆ ಉತ್ತರ ಹೇಳ್ತೀರಿ ಅಂತ. ಅಲ್ಲಲ್ಲ, ನೀವು ಉತ್ತರ ಹೇಳಿ, ಸುಮ್ಮನೆ ಕೇಳಿದ್ದೀನಿ ನಾನು, ನೀವು ಉತ್ತರ ಹೇಳಿ ಗುರುಗಳೇ ಹೇಳಿ. ನೀವು ಯಾರಪ್ಪ ಅಂದರೆ ನಾನು ಸುಮ್ಮನೆ ಕೇಳಿದ್ದೀನಿ. ನಿಮಗೆ ಏತಕ್ಕೆ ಬೇಕಪ್ಪ ಜಗತ್ತು ಸೃಷ್ಟಿ? ಜಗತ್ತು ಮೇಲೆ ನಿಮ್ಮ ಮನಸ್ಸು ಏಕೆ ತಿರುಗಿದೆ? ಜಗತ್ತು ಕುರಿತು ನಿಮಗೆ ಏಕೆ ತಿಳ್ಕೊಳ್ಳಬೇಕನ್ನಿಸುತ್ತಾ ಇತ್ತು? ನೀವು ಎಷ್ಟು ಪ್ರಶ್ನೆ ಕೇಳಿರೋ ಅವರು ಹೇಳುವುದೇ ಅಲ್ಲ. ಏನು ಹೇಳ್ತಾರೆ? ಸುಮ್ಮನೆ ಹೇಳಿ ಗುರುಗಳೇ, ನಿಮ್ಮನ್ನೇ ಕೇಳಿದ್ದೀನಿ ಅಂದರೆ ಇದು ಸುಮ್ಮನೆ ಭ್ರಮಕ್ಕೆ ಏನು ಕಾರಣ ಹೇಳೋಕ್ಕಾಗ್ತದಪ್ಪ? ಹಾವೇ ಭ್ರಮ ಆಗಿದ್ದರೆ ಹಾವು ಏಕೆ ಬಂದಿದೆ ಅಂದರೆ ಹಾವು ಬಂದರೆ ಏಕೆ ಬಂದಿದೆ ಹೇಳೋದಾ? ಅಲ್ಲಿ ಹಾವೇ ಇಲ್ಲ, ಬರುವುದೇನು, ಹೇಳೋದೇನು, ಕಾರಣವೇನು? ಆದ್ದರಿಂದ ವೇದಾಂತ ಏನು ಹೇಳುತ್ತದೆ? ಬಗೆ ಬಗೆ ಕಾರಣಗಳನ್ನು ಹೇಳಿ ಮಾಂಡುಕ್ಯ ಕಾರಿಕದಲ್ಲಿ ದೇವಸ್ಯೈಷ ಸ್ವಭಾವೋಯಮಾತ್ಮಕಾಮಸ್ಯ ಕಾ ಸ್ಪೃಹ, ಇದೆಲ್ಲ ಭ್ರಾಂತಿಯಪ್ಪ, ಇದಕ್ಕೆ ಏನು ಕಾರಣ ಹೇಳೋಕ್ಕಾಗುತ್ತದೆ? ಇದೆಲ್ಲ ಜೀವದೃಷ್ಟಿಯ ಆಗುತ್ತಿರುವ ಭ್ರಾಂತ ಜೀವನಿಗೆ ತೋರುವ ಜಗತ್ತೇ ಹೊರತು ಅದಕ್ಕೇನು ಕಾರಣವಿಲ್ಲ. ವ್ಯಾವಹಾರಿಕ ದೃಷ್ಟಿಯ ಕಾರಣ ಹೇಳಬಹುದು. ಜೀವನು ಕರ್ತೃಭೋಕ್ತ ಎಂದು ಇಟ್ಟುಕೊಂಡಾಗ ಕರ್ತೃಭೋಕ್ತೃ ದೃಷ್ಟಿಗೆ ಒಂದು ಪ್ರಕ್ರಿಯೆಯಾಗಿ ಹೇಳಬಹುದು. ಆ ಪ್ರಕ್ರಿಯೆಗೆ ಒಂದು ತಾತ್ಪರ್ಯ. ಆದ್ದರಿಂದ ಸೃಷ್ಟಿಯನ್ನು ಕರ್ಮಕಾಂಡ ದೃಷ್ಟಿಗೆ ಹೇಳ್ತೀವಿ. ಕರ್ಮಕಾಂಡ ದೃಷ್ಟಿ ಅಂದರೆ ಕರ್ಮಫಲ ಬೇಕೆನ್ನುವವರು, ಭೋಗಾಸಕ್ತಿ ಇರುವವರು, ಕರ್ಮ ಮಾಡುವವನನ್ನು ದೃಷ್ಟಿಯಲ್ಲಿಟ್ಕೊಂಡು ಜಗತ್ತೇಕೆ ಎಂದು ಹೇಳುವುದು. ಉಪಾಸಕನ ದೃಷ್ಟಿಯಲ್ಲಿ ಹೇಳುವುದು, ವೇದಾಂತರ ದೃಷ್ಟಿಯಲ್ಲಿ ಹೇಳುವುದು. ಅದೇ ಜಗತ್ ಸೃಷ್ಟಿಯನ್ನು ಸಾಧಕನ ಬುದ್ಧಿಗನುಗುಣವಾಗಿ ಉತ್ತರ ಹೇಳ್ತೀವಿ. ಇವೆಲ್ಲವೂ ಸರಿಯಾಗಿರುವ ಉತ್ತರಗಳೇ, ಆದರೆ ಆಯಾ ಮಟ್ಟಕ್ಕೆ ಅನುಗುಣವಾಗಿ ಉತ್ತರಗಳು ಹೇಳೋಕ್ಕಾಗ್ತದೆ. ಬಟ್ ನಿಜವಾದ ಉತ್ತರ ಏನಂದರೆ ಪ್ರಶ್ನವೇ ಇಲ್ಲ, ಪ್ರಶ್ನೆಗೆ ಅರ್ಥವಿಲ್ಲ. ನಿಮ್ಮ ಪ್ರಶ್ನವೇ ತಪ್ಪು, ಏಕೆ ಜಗತ್ತೆಂಬುದೇ ಇಲ್ಲ. ಏನು ಹೇಳ್ತೀವಿ ಕಾರಣ? ನಿಮ್ಮ ಭ್ರಾಂತಿಗೆ ಕಾರಣವೇನು? ನಿಮಗೆ ಅನಿಸುತ್ತಾ ಇದೆ ಜಗತ್ತಿಲ್ಲದಿದ್ದರೂ ನಿಮ್ಮ ಭ್ರಾಂತಿ ನಿಮಗೆ ಜಗತ್ತಿದೆ ಎಂದು ಅನಿಸುತ್ತಾ ಇದೆ. ಅದಕ್ಕೋಸ್ಕರ ರಮಣ ಮಹರ್ಷಿಯನ್ನು ಕೇಳಿದಾಗ ಈ ಜಗತ್ತು ಏಕೆ ಅಂದರೆ ಜಗತ್ತಿಲ್ಲ ಎಂದು ಹೇಳಿದ್ದಾರೆ. ಇಲ್ಲ ಅಂದರೆ ಅವ್ರು ಮತ್ತೆ ಪ್ರಶ್ನೆ ಕೇಳ್ತಾನೆ, ಏಕೆ ಇಲ್ಲ, ಜಗತ್ತಿದೆ ಅಲ್ಲವೇ? ಆವಾಗ ರಮಣ ಮಹರ್ಷಿ ಹೇಳಿದರೆ, ಜಗತ್ತು ಬಂದು ನಿಮಗೆ ಹೇಳಿದ ನಾನು ಇದ್ದೇನೆ ಎಂದು ಜಗತ್ತು ಹೇಳಿತಾ? ನೀನೇ ಅದು ಇದೆ ಅಂತ ನೋಡ್ತಾ ಇದ್ದೀವಿ. ನಿಮ್ಮ ಬುದ್ಧಿ ಜಗತ್ತು ತಾನಿದ್ದೇನೆ ಎಂದು ಬಂದು ನಿನಗೆ ಹೇಳಿತಾ? ಹೀಗೆ ಮಾತಾಡಿದ್ದರು ರಮಣ ಮಹರ್ಷಿ. ಅಂದರೆ ಜಗತ್ತಿದೆ ಎಂದು ಮನಸ್ಸು ಒಪ್ಪುಕೊಂಡು ಹೊರಡುತ್ತಾ ಇದೆ, ಒಪ್ಪುಕೊಂಡು ಪ್ರಶ್ನೆ ಮಾಡ್ತಾ ಇದೆ. ಆದ್ದರಿಂದ ಇಷ್ಟೆಲ್ಲ ಗಲಾಟ ಇದೆ ಎಂದು ಒಪ್ಪಿಕೊಂಡ ನಂತರ ನಿಮ್ಮ ಮನಸ್ಸು ಯಾವ ಹಂತದಲ್ಲಿದೆಯೋ ಆವಾಗ ನಿಮಗೆ ಆ ಉತ್ತರ ಇಷ್ಟವಾಗ್ತದೆ. ಯಾವ ಉತ್ತರ? ಈಗ ಬೈಬಲ್ ಕುರಾನ್ ಉತ್ತರ ಕೆಲವರಿಗೆ ಇಷ್ಟವಾಯಿತಂತೆ. ಜಗತ್ತು ಸೃಷ್ಟಿ ಆಯಿತು ಎಂಬುದು ಕೆಲವರಿಗೆ ಇಷ್ಟವಾಯಿತಂತೆ. ಆದ್ದರಿಂದ ಈ ಜಗತ್ತು ಕಿಂ ನಿಮಿತ್ತೇಯಂ ಸೃಷ್ಟಿ, ಈ ಜಗತ್ತು ಸೃಷ್ಟಿ ಯಾವ ಕಾರಣದಿಂದ ಆಯಿತು? ಕಥಂ ಅಕಾರ್ಯಕರಣ ಸನ್ ಈಶ್ವರ ಸೃಜತಿ ಜಗತ್ತು. ಈಶ್ವರ ಸೃಷ್ಟಿ ಮಾಡಿದ್ದ ಅಂದರೆ ಈಶ್ವರ ಹೇಗೆ ಸೃಷ್ಟಿ ಮಾಡಿದ? ಏಕೆ ಹೇಗೆ ಅಲ್ಲವೇ? ಕಿಂ ನಿಮಿತ್ತ ಅಂದರೆ ಯಾವ ಉದ್ದೇಶ? ಭಗವಂತ ಸೃಷ್ಟಿ ಮಾಡಿದವನು ಯಾವ ಉದ್ದೇಶ ಇಟ್ಕೊಂಡು ಸೃಷ್ಟಿ ಮಾಡಿದ? ಪ್ರಶ್ನೆ ಆಶ್ಚರ್ಯವಲ್ಲ? ಜನರಿಗೆ ಆಲ್ವೇಸ್ ಕುತೂಹಲ, ತುಂಬ ಕುತೂಹಲ. ಕುತೂಹಲದಿಂದ ಪ್ರಶ್ನೆ ಮಾಡ್ತಾರೆ, ಏಕೆ, ಯಾವ ಉದ್ದೇಶದಿಂದ ಮಾಡಿದ? ನೋಡಿ, ದೇವರಿಗೆ ಏನು ಉದ್ದೇಶವಿದೆ ನಿಮಗೆ ಹೇಗೆ ಅರ್ಥವಾಗಲಿ? ನಾವು ನಮಗೆ ಇಷ್ಟವಾಗಿರುವ ಉದ್ದೇಶವನ್ನೇ ಒಪ್ಕೊಳ್ತೀವಿ ಹೊರತು ದೇವರಿಗೆ ಏನಿದೆಯೋ ನಮಗೇನು ಗೊತ್ತಿಲ್ಲ. ನಾವು ನಮ್ಮ ಪರವಾಗಿ ನಮ್ಮ ಕಡೆಯಿಂದ ಊಹಿಸ್ಕೊಳ್ತಾ ಇರುವುದು. ನಮಗೆ ಯಾವುದಿಷ್ಟವೋ ಇದೇ ಆಗಬಹುದು ಎಂದು ಅನಿಸುತ್ತದೆ. ಏಕೆ? ನಮಗೆ ಇಷ್ಟ ಅದು. ಆದ್ದರಿಂದ ಕಿಂ ನಿಮಿತ್ತೇಯಂ ಸೃಷ್ಟಿ ಒಂದು ಪ್ರಶ್ನೆ. ಎರಡನೆಯ ಪ್ರಶ್ನವೇನು? ಕಥಂ, ಓಕೆ, ದೇವರು ಸೃಷ್ಟಿ ಮಾಡಿದ.
ದೇವರಿಗೆ ಕೈಕಾಲಿದೆಯಾ? ಇಲ್ಲದಿದ್ದರೆ ಹೇಗೆ ಮಾಡ್ತಾನೆ? ಕೈಕಾಲಿದ್ದರೆ ಅಲ್ಲವೇ ಹೀಗೆ ಹೀಗೆ ಎಲ್ಲ ಬಡಗಿ ಮಾಡಿದ್ದ ಹಾಗೆ, ಕುಂಬಾರ ಮಾಡಿದ್ದ ಹಾಗೆ ಮಾಡ್ತಾನೆ. ಕಥಂ ಅಕಾರ್ಯಕರಣ ಸನ್ನೀಶ್ವರ. ಈಶ್ವರನಿಗೆ ದೇಹ ಇಲ್ಲ, ಇಂದ್ರಿಯಗಳಿಲ್ಲ. ದೇಹೇಂದ್ರಿಯಗಳು ಇಲ್ಲದ ಭಗವಂತ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ? ಇದೊಂದು ಪ್ರಶ್ನೆ. ಕಿಮ್ ಉಪಕರಣ ಸಂಸೃಜತಿ. ಅವನು ಯಾವ ಸಲಕರಣೆಗಳನ್ನು ಬಳಸಿ ಎಂದರೆ ಸುತ್ತಿ ಬೇಕಲ್ಲವೇ? ಸುತ್ತಿ ಇರುತ್ತದೆ ಅಥವಾ ಇನ್ನೇನು ವೈರ್ ಇರುತ್ತದೆ, ಏನೋ ಅದರಿಂದ ಹೊಡೆದು ಹೀಗೆ ಮಾಡಿ ತಿರುಗಿಸಿ ಸಿಮೆಂಟ್ ಹಾಕುವುದೇ ಒಂದು ಇದಿರುತ್ತದಲ್ಲ ಇನ್ಸ್ಟ್ರೂಮೆಂಟ್ಗಳು, ಅಂಥದ್ದು ಏನೋ ಇಟ್ಟು ಮಾಡಬೇಕೇ? ಯಾವುದರಿಂದ ಮಾಡಿದ? ಸುತ್ತಿ ಬೇಕಾ? ಅದೇನು ಏನು ಹೇಳ್ತಾರಪ್ಪ, ಸ್ಕ್ರೂ ಡ್ರೈವರ್ ಬೇಕಾ? ಏನೋ ಇರುತ್ತದಲ್ಲವೇ ಸ್ಕ್ರೂ ಡ್ರೈವರ್ನಿಂದ. ಭಗವಂತ ಯಾವ ಸಲಕರಣೆ ಇಟ್ಕೊಂಡು ಜಗತ್ತು ಮಾಡಿದ? ಒಂದು ಸ್ಕ್ರೂ ಡ್ರೈವರ್ನಿಂದಲೇ ಇಡೀ ಜಗತ್ತು ಮಾಡಿದ್ದಾನ ಅಥವಾ ಒಂದು ಸುತ್ತಿಯಿಂದ ಮಾಡಿದ್ದಾನ? ಯಾವುದು ಇಟ್ಕೊಂಡು ಮಾಡಿದ? ಬಡಗಿಕೆ 2-3 ಇರುತ್ತವೆ ಅಲ್ಲವೇ? ಒಂದು ಸುತ್ತಿ ಇರುತ್ತದೆ, ಒಂದು ಇನ್ನೇನು ಅದೇನು ಹೇಳ್ತಾರೆ ನೀವು ಅದಕ್ಕೆ, ಹುಲಿ ಹೇಳ್ತೀವಿ ತೆಲುಗಿನಲ್ಲಿ. ಹುಲಿ ಇಂಥದ್ದೊಂದು ಇರುತ್ತದೆ, ಹೀಗಿಟ್ಕೊಂಡು ಇದರಿಂದ ಹೊಡೆಯುತ್ತಾ ಇರುತ್ತಾನೆ. ಅದರಿಂದ ಯಾವ ಸಲಕರಣದಿಂದ ಮಾಡಿದ ಗೊತ್ತಿಲ್ಲ. ಸನ್ ಈಶ್ವರ ಸೃಜತಿ ಜಗತ್. ಕಿಮ್ ಉಪಕರಣ ಸನ್ ಸೃಜತಿ ಸಹ. ಯಾವ ಸಲಕರಣಗಳಿಂದ? ಕಥಂ ವಿಷಮಾಂ ಸೃಷ್ಟಿಂ ವಿದುತಃ ತಸ್ಯ ನ ವೈಷಮ್ಯ ನರಿಗುಣ್ಯ. ಈಗ ಇನ್ನೊಂದು ಪ್ರಶ್ನೆ ನೋಡಿ. ಈ ಪ್ರಶ್ನೆಗಳೆಲ್ಲ ಜನರಿಗೆ ಬರುತ್ತವೆ. ನೀವು ಕೇಳುತ್ತಿರಬಹುದು, ನಿಮ್ಮ ಸ್ನೇಹಿತರನ್ನು ಕೇಳಿ, ಅವರಿಗೆ ಈ ಪ್ರಶ್ನೆಗಳೆಲ್ಲ ಅವರು ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ಏನು? ಭಗವಂತ ಸೃಷ್ಟಿ ಯಾವ ಉದ್ದೇಶದಿಂದ ಮಾಡಿದ, ಒಂದು ಹೇಗೆ ಮಾಡಿದ, ಅಂದರೆ ಅವರಿಗೆ ಕೈಕಾಲು ದೇಹೇಂದ್ರಿಯಗಳಿಲ್ಲವಲ್ಲ, ಯಾವ ಸಲಕರಣದಿಂದ ಮಾಡಿದ? ಈ 3 ಪ್ರಶ್ನೆಗಳಾಯಿತು. ಈಗ 4ನೆಯ ಪ್ರಶ್ನೆ, ಮಾಡಿದ್ದ ಹೇಗೋ ಮಾಡಿದ ಆಯಿತು. ಯಾವುದೇ ಒಂದು ಕಾರಣವಿತ್ತು, ಯಾವುದೇ ಒಂದು ಸಲಕರಣ ನಮಗೆ ಗೊತ್ತಿಲ್ಲ, ಏನೋ ಮಾಡಿದ. ಬಟ್ ಮಾಡುವವನು ಇಷ್ಟೆಲ್ಲ ವ್ಯತ್ಯಾಸಗಳು ಏಕೆ ಮಾಡಿದ? ಒಬ್ಬನು ಧನಿಕ ಅಂತೆ, ಒಬ್ಬರು ಬಡವ ಅಂತೆ, ಒಬ್ಬರು ಸುಖಿ ಅಂತೆ, ಒಬ್ಬರು ದುಃಖಿ ಅಂತೆ, ಒಬ್ಬರು ಬುದ್ಧಿವಂತ, ಒಬ್ಬರು ಬುದ್ಧಿಹೀನ, ಒಬ್ಬರಿಗೆ ಏನೇನೋ ಶರೀರವ ಆರೋಗ್ಯವಿರುತ್ತದೆ, ಇನ್ನೊಬ್ಬರಿಗೆ ಅಷ್ಟಿಲ್ಲ. ಏಕೆ? ಈ ಬಗೆಯಾಗಿ ಈ ವೈಷಮ್ಯ ಸೃಷ್ಟಿ ಅಂದರೆ ಏಕೆ ಸೃಷ್ಟಿ ಮಾಡಿದ? ಎಲ್ಲರೂ ನೀವು ಒಂದೇ ಬಗೆ ಸೃಷ್ಟಿ ಮಾಡಬೇಕೆ? ಈಗಲೂ ಜನರು ಅದೇ ತಿಳ್ಕೊಳ್ತಾ ಇದ್ದಾರೆ. ಏಕೆಂದರೆ ನಮಗೆ ಹಿಂದೂ ಮತಕ್ಕಿಂತ ಬೈಬಲ್ ಮತವೇ ಹೆಚ್ಚು ಗೊತ್ತು ಭಾರತೀಯರಿಗೆ, ಹಿಂದೂಗಳಿಗೆಲ್ಲ. ಏನು ಬೈಬಲ್ ಏನು ಹೇಳ್ತದೆ? ಒಂದು ಕಡೆ ಬೈಬಲ್ನಲ್ಲಿ ಒಬ್ಬನು ಕುರುಡಾಗಿ ಹುಟ್ಟಿದ ಹುಡುಗ. ಹೋಗಿ ಯೇಸುಗೂ ಪ್ರಶ್ನೆ ಮಾಡ್ತಾರೆ ಜನರು, ಇದು ಎಲ್ಲ ದೇವರೇ ಸೃಷ್ಟಿ ಮಾಡಿದೆ ಎಂದು ಹೇಳುತ್ತೀರಲ್ಲ, ಮರಿ ಇವನನ್ನು ಕುರುಡು ಆಗಿದನಲ್ಲ, ಇವರು ಏನು ಪಾಪ ಮಾಡಿದ? ಪಾಪವೆಲ್ಲಿ? ಒಂದೇ ಜನ್ಮ, ಈ ಜನ್ಮದಲ್ಲೇ ಅವರಿಗೆ ಹುಟ್ಟು ಕುರುಡನಾಗಿದ್ದನಲ್ಲ. ನಮಗೆ ಪೂರ್ವಜನ್ಮ ಇದೆ, ಅದರಿಂದ ಪೂರ್ವಜನ್ಮ ಪಾಪದಿಂದ ಎಂದು ಹೇಳ್ತೀವಿ. ಅವರಿಗೆ ಪೂರ್ವಜನ್ಮವೇ ಇಲ್ಲ. ಆದ್ದರಿಂದ ಏಕೆ ಅಂದರೆ ಏನು ಕಾರಣ ಹೇಳ್ತೀವಿ? ಹೇಳೋಕ್ಕಾಗಲ್ಲ. ಆದ್ದರಿಂದ ಯಾರೋ ಕೆಲವರು ಹೋಗಿ ಯೇಸನ್ನು ಕೇಳಿದ್ದಾರೆ, ಈ ಹುಡುಗ ಹುಟ್ಟು ಕುರುಡನಾಗಿದ್ದನಲ್ಲ, ಏನು ತಪ್ಪು ಮಾಡಿದ? ಮಾಡಲೇ ಇಲ್ಲವಲ್ಲ, ದೇವರು ಇದೇಕೆ ಮಾಡಿದ ಅಂದರೆ ಏನು ಹೇಳ್ತಾನೆ ಗೊತ್ತಾ? ಅದು ದೇವರ ಇಷ್ಟ, ಅದರಿಂದ ಮಾಡಿದ ಅಷ್ಟೇ. ಅಂದರೆ ದೇವರು ತಾನು ಯಾವುದನ್ನಾದರೂ ಮಾಡಬಲ್ಲ, ಅವರ ಸಾಮರ್ಥ್ಯ ತೋರಿಸಿಕೊಳ್ಳುವುದಕ್ಕೆ ಹಾಗೆ ಮಾಡಿದ. ಏಕೆ ಅಂದರೆ, ಪೆನ್ನೇಕೆ ಮಾಡಿದ ಅಂದರೆ, ನಾನು ಪೆನ್ನು ಮಾಡೋಕ್ಕಾಗುತ್ತದೆ, ನಾನು ಅದು ಮಾಡುವ ಸಾಮರ್ಥ್ಯವಿದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಪೆನ್ನು ಮಾಡಿದ. ಟೇಬಲ್ ಏಕೆ ಮಾಡಿದ ಅಂದರೆ, ಅವಳಿಗೆ ಟೇಬಲು ಮಾಡೋಕ್ಕೆ ಬರುತ್ತದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಟೇಬಲ್ ಮಾಡಿದ. ಸೆಲ್ಫೋನ್ ಏಕೆ ಮಾಡಿದ ಅಂದರೆ, ಸೆಲ್ಫೋನು ಮಾಡೋಕ್ಕಾಗುತ್ತದೆ, ಅದು ಮಾಡಬಹುದು ಎಂದು ತೋರಿಸಿಕೊಳ್ಳುವುದಕ್ಕೆ ಸೆಲ್ಫೋನ್ ಮಾಡಿದ ಅಲ್ಲವೇ? ನನ್ನಂಥ ಮೂರ್ಖನನ್ನು ಏಕೆ ಮಾಡಿದ ಅಂದರೆ, ಅವನು ಮೂರ್ಖನನ್ನು ಸೃಷ್ಟಿ ಮಾಡುವ ಬಲ್ಲ, ಅಷ್ಟು ಸಾಮರ್ಥ್ಯ ಇದೆ ಎಂದು ತೋರಿಸಿಕೊಳ್ಳುವುದಕ್ಕೆ ನನ್ನನ್ನು ಮೂರ್ಖನಾಗಿ. ನಾಸ್ತಿಕನನ್ನು ಏಕೆ ಮಾಡಿದ ಅಂದರೆ, ಏನು ಹೇಳಬೇಕಪ್ಪ, ದೇವರ ಕೋಪ ಬರುತ್ತೆ. ನಾಸ್ತಿಕ ಎಂದು ಹೇಳ್ತಾ ಇದೆಯಾ, ನಾನು ನಾಸ್ತಿಕನನ್ನು ಸೃಷ್ಟಿ ಮಾಡ್ತೀನ ಹೇಳಬಹುದಲ್ಲವೇ? ನಾಸ್ತಿಕನನ್ನು ಏಕೆ ಸೃಷ್ಟಿ ಮಾಡಿದೆಯಪ್ಪ ಅಂದರೆ ಹೇಳು, ಅವನಿಗೆ ಸಿಟ್ಟು ಬರ್ತದೆ ದೇವನಿಗೆ. ಆಯಿತು. ಅಂದರೆ ಬೈಬಲ್ನಲ್ಲಿ ಏನು ಹೇಳ್ತಾನಂದರೆ, ಅವನ ಸಾಮರ್ಥ್ಯವೇನೋ
ಇದೆಲ್ಲವೂ ಇಂಥದ್ದು ಸಮರ್ಥನಾಗಿದ್ದಾನೆ ಎಂದು ತೋರಿಸಿಕೊಳ್ಳುವುದಕ್ಕಂತೆ ಮಾಡಿದರಂತೆ ಎಂದು ಬೈಬಲ್ನಲ್ಲಿದೆ. ನಮ್ಮ ಜನರು ಈಗಲೂ ಈ ಇಂಗ್ಲೀಷ್ ಮೀಡಿಯಂ ಬುದ್ಧಿಯಿಂದ ಬೈಬಲ್ ಪ್ರಭಾವ ನಮ್ಮಲ್ಲಿ ಹೆಚ್ಚಿದೆ. ಪೂರ್ವ ಜನ್ಮ ಇಲ್ಲ, ನಮ್ಮ ಶಾಸ್ತ್ರ ಹೇಳಿರುವ ಕಾರಣಗಳು ಗೊತ್ತಿಲ್ಲ, ಕೇಳಿದ್ದರೂ ಅವ್ರಿಗೆ ಇಷ್ಟವಾಗಲ್ಲ, ಬೈಬಲೇ ಇಷ್ಟ. ಹೇಗೆ ಎಲ್ಲರೂ ಮೂರ್ಖರು, ಹೋಲ್ ಇಂಡಿಯಾ ಈಸ್ ಎ ಮೂರ್ಖ ಇಂಡಿಯಾ. ಯಾರೋ ಕೆಲವರನ್ನು ಬಿಟ್ಟರೆ ಹೆಚ್ಚಿನ ಜನರು ಮೂರ್ಖರೇ. ಮೂರ್ಖಕ್ಕೆ ಕಾರಣ ನಮ್ಮ ಗುರುಗಳೇ. ಅವರೇ ಹೇಳ್ಕೊಟ್ಟಿದ್ದು ಇಂಗ್ಲೀಷ್ ಮೀಡಿಯಂ ಗುರುಗಳು. ಈಗ ಇಂಗ್ಲೀಷ್ ಮೀಡಿಯಂ ಗುರುಗಳಿಗೆ ಎಷ್ಟು ಸಪೋರ್ಟ್ ಇದೆ ಅಂದರೆ, ಸಾಂಪ್ರದಾಯಿಕ ಗುರುಗಳಂದರೆ ಯಾರಿಗಿಷ್ಟವಿಲ್ಲ, ಇತ್ತೀಚೆಗೆ ವಿಜೃಂಭಣದಿಂದ ನಡೆಯುತ್ತಾ ಇದೆ. ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಂ ಗುರುಗಳೇ ಇಷ್ಟ. ಅವರು ಯೇಸು ಎಂದು ಹೇಳಿದರೆ ಅವರೇ ನಿಜವಾದ ಗುರುಗಳು, ಬೈಬಲ್ ಮಾತಾಡಿದ್ದರೆ ಅವರೇ ನಿಜವಾದ. ಹಿಂದೂ ಎಂದು ಹೆಸರಿಟ್ಟುಕೋ, ಹೇಳುವುದೆಲ್ಲ ಬೈಬಲೇ ಹೇಳು. ಓನ್ಲಿ ಹಿಂದೂ ಹೆಸರು, ಹೇಳುವುದೆಲ್ಲ ಬೈಬಲ್ನಲ್ಲಿರುವ ಮತವೇ ಹೇಳು. ಅದೇ ದೊಡ್ಡ ರಿಲಿಜನ್ ಅಂತೆ, ಅದೇ ಗ್ರೇಟ್ ಅಂತೆ. ಅವರಿಂದಲೇ ಈಗ ಎಲ್ಲ ಮೂರ್ಖತೆ ಬೇಕಾದಷ್ಟಿದೆ. ಈಗ ನಾನು ಹೇಳುವಕ್ಕೆ ಹೋಗಲ್ಲ, ಸಾಕು. ಅದು ಹೇಳುವಕ್ಕೆ ಹೋದರೆ ಇವತ್ತು ಒಂದು ದಿವಸನೂ ಸಾಕಾಗಲ್ಲ. ಸಾಕಾದಷ್ಟು ಬಿಟ್ಟು ಬಿಡ್ತೀನಿ. ಇನ್ನೊಬ್ಬ ಗುರುಗಳು ಬಂದರು ಇತ್ತೀಚೆಗೆ ದಕ್ಷಿಣದಲ್ಲಿ. ಆ ಗುರುಗಳು ಅದೇ ಬುದ್ಧಿ. ಈಗ ಅದರಿಂದ ಎಲ್ಲರಿಗೂ ಮೂರ್ಖ ಗುರುಗಳೇ ಇಷ್ಟವಾಗ್ತಾ ಇದ್ದಾರೆ. ಏಕೆಂದರೆ ಇವರು ಮೂರ್ಖರೇ ಅಲ್ಲವೇ? ಅದರಿಂದ ತಮ್ಮ ಬುದ್ಧಿ ಹೇಗಿರುತ್ತದೋ ತಮಗೆ ಆ ಗುರುಗಳು, ಆ ದೇವರೇ ಇಷ್ಟವಾಗ್ತಾರೆ. ಆದ್ದರಿಂದ ಈ ವೈಷಮ್ಯ ಏಕೆ ಇದೆ? ವೈಷಮ್ಯ ಅಂದರೆ ಏನು? ನಾನಾತ್ವ, ವಿವಿಧತಾ ಪ್ರಪಂಚದಲ್ಲಿ ಏಕಿದೆ ಹೇಳಕ್ಕಾಗಲ್ಲ. ಇದು ಸೃಷ್ಟಿ ಮಾಡಿರುವ ದೇವರಲ್ಲಿ ವೈಷಮ್ಯ ನೈರ್ಗೃಣ್ಯ ದೋಷ ಇಲ್ಲವಾ? ಪ್ರಶ್ನ. ಕಥಂ ವಿಷಮಾಂ ಸೃಷ್ಟಿಂ ವಿದತಸ್ತಸ್ಯನ ವೈಷಮ್ಯ ನೈರ್ಗೃಣ್ಯ. ಭಗವಂತದಲ್ಲಿ ಮನುಷ್ಯರನ್ನು ಬಗೆ ಬಗೆಯಾಗಿ ಸೃಷ್ಟಿ ಮಾಡಿದ್ದರೆ ನಮ್ಮ ಶಾಸ್ತ್ರ ಹೇಳ್ತದೆ, ಸೂತ್ರಭಾಷ್ಯದಲ್ಲಿದೆ, ಈ ಎರಡು ತಪ್ಪುಗಳು ದೇವರಲ್ಲಿ ಇದ್ದಂತೆ ಆಗುತ್ತದೆ. ದೇವನು ಸೃಷ್ಟಿ ಮಾಡಿದ್ದು ನಾನಾತ್ವ ಸೃಷ್ಟಿ ಬಗೆ ಬಗೆ ಮಾಡಿದ್ದರೆ ಪಕ್ಷಪಾತ. ಒಬ್ಬನಿಗೆ ಆರೋಗ್ಯ, ಒಬ್ಬನಿಗೆ ಅನಾರೋಗ್ಯ, ಒಬ್ಬನನ್ನು ಕುಂಟು ಕುರುಡು, ಇನ್ನೊಬ್ಬರನ್ನು ಚೆನ್ನಾಗಿ ಕಣ್ಣುಗಳಿರುವವನು. ಇದೆಲ್ಲ ಭಗವಂತನ ಪಕ್ಷಪಾತ ಅಲ್ಲವ? ವೈಷಮ್ಯ ಅಂದರೆ ಪಕ್ಷಪಾತ. ನೈರ್ಗೃಣ್ಯ ಅಂದರೆ ಕ್ರೂರ, ನಿರ್ದಯ. ಭಗವಂತನಿಗೆ ದಯನೇ ಇಲ್ಲ. ಕೆಲವರು ಬಡವರು ನೋಡಿದ್ದರೆ ಏನನ್ನಿಸುತ್ತದೆ? ಕೆಲವರು ಭಯಂಕರ ಬಡತನ, ಕಷ್ಟದಲ್ಲಿರುತ್ತಾರೆ. ಅವರನ್ನು ನೋಡಿದ್ದರೆ ಅಪ್ಪಾ ನಮ್ಮ ಮನಸ್ಸು ವಿಚಲಿತವಾಗುತ್ತದೆ. ಅಯ್ಯಯ್ಯೋ, ಇದು ಏನು ದೇವನಿದ್ದಾನಾ? ಇದ್ದರೆ ಏನು ಹೀಗೆ ಮಾಡಿದ? ನಿಜವಾಗಿದ್ದಾನಾ? ಇದ್ದರೆ ಹೀಗೇನಾಗುತ್ತಾ ಇದೆ ಎಂದು ಜನರಿಗೆ ವಿಚಲಿತವಾಗಿ ಬಿಡ್ತಾರೆ ಅಲ್ಲವೇ? ಅಷ್ಟು ಅನಿಸುತ್ತದೆ. ಅಷ್ಟು ಕಷ್ಟದಲ್ಲಿರುವವರಿದ್ದಾರೆ ಬಗೆ ಬಗೆ ಜನರು. ಆದ್ದರಿಂದ ಭಗವಂತ ಹೀಗೆ ಜನರು ಸಮಾಜದಲ್ಲಿರುವ ದುಃಖಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ, ಮನುಷ್ಯ ಬುದ್ಧಿಯಿಂದಲೇ ದೇವರನ್ನು, ಇವನಿನ ದೇವರಂದರೆ ಹೀಗಿರಬೇಕು ಎನ್ನುವುದು ಮನುಷ್ಯ ಬುದ್ಧಿಯಿಂದಲೇ ತೀರ್ಮಾನ ಮಾಡ್ತೀವಿ ಅಲ್ಲವೇ? ಎಲ್ಲರೂ ಸಮಾನವಾಗಿರಬೇಕು, ವ್ಯತ್ಯಾಸವಿದ್ದರೆ ಪಕ್ಷಪಾತ. ಅದಕ್ಕಾಗಿ ಈಗಿನವರು ಎಲ್ಲರೂ ಏನು ಮಾತಾಡ್ತಾರೆ ಗೊತ್ತಾ? ಈ ಇಂಗ್ಲೀಷ್ ಮೀಡಿಯಂ ಗುರುಗಳು, ವೇದಾಂತಿಗಳೆಲ್ಲ, ಗಾಡ್ ಕ್ರಿಯೇಟೆಡ್ ಎವ್ರಿಬಡಿ ಈಕ್ವಲ್ಲಿ. ದೇವರು ಎಲ್ಲರನ್ನು ಸಮಾನವಾಗಿ ಸೃಷ್ಟಿ ಮಾಡಿದ, ಮನುಷ್ಯನೇ ತನ್ನ ಸ್ವಾರ್ಥದಿಂದ ಪಕ್ಷಪಾತ ಮಾಡಿದ. ಈಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಗುರುಗಳು ಮಾತಾಡುವುದಿದೆ. ದೇವನು ಎಲ್ಲರನ್ನು ಸಮಾನವಾಗಿ ಸೃಷ್ಟಿ ಮಾಡಿದ, ಮನುಷ್ಯರು ಕೆಲವರು ಸ್ವಾರ್ಥದಿಂದ ಇನ್ನೊಬ್ಬರಿಗೆ ಮೋಸ ಮಾಡಿ ಇದೆಲ್ಲ ಮಾಡಿದ್ದಾರೆ ಅಲ್ಲವೇ? ಒಬ್ಬನು ಕುಂಟು ಕುರುಡಾಗಿ ಹುಟ್ಟಿದ್ದರೆ, ಒಬ್ಬನು ಹುಟ್ಟುವೆ ಕುರುಡಾಗಿ ಹುಟ್ಟಿದ. ಅದಕ್ಕೆ ಯಾರ ಸ್ವಾರ್ಥದಿಂದ ಕುರುಡಾಗಿದ? ಕಾರಣ ಹೇಳಪ್ಪ. ಯಾರು ಸ್ವಾರ್ಥದಿಂದ ಅವರು ಕುರುಡಾಗಿದ್ದಾನೆ? ಏನು ಹೇಳೋಕ್ಕಾಗ್ತದೆ? ಈಗ ಇದು ಆಧುನಿಕರ ಇಂಗ್ಲೀಷ್ ಮೀಡಿಯಂ ಗುರುಗಳ, ಇಂಟರ್ನ್ಯಾಷನಲ್ ಗುರುಗಳ ಉತ್ತರ ನೋಡು ಹೇಗಿದೆ. ಇಂಗ್ಲೀಷ್ ಮೀಡಿಯಂ ಇಂಟರ್ನ್ಯಾಷನಲ್ ಗುರುಗಳ ಉತ್ತರ ವಿಚಿತ್ರವಾಗಿದೆ. ಆದ್ದರಿಂದ ಓಕೆ, ಅವರ ಉತ್ತರಗಳು ಪಕ್ಕಕ್ಕಿಡೋಣ, ನಮ್ಮ ವೇದಾಂತಕ್ಕೆ ಬರೋಣ. ವೇದಾಂತದಲ್ಲಿ ಈ ಪ್ರಶ್ನೆ ಬರುತ್ತದೆ, ಭಗವಂತನೇ ಸೃಷ್ಟಿ ಮಾಡಿದ್ದರೆ
ಈ ಪ್ರಪಂಚದಲ್ಲಿರುವ ನಾನಾತ್ವವನ್ನು ನೋಡಿ, ಬಗೆಯಾಗಿರುವ ಪ್ರಪಂಚವನ್ನು ನೋಡಿದ್ದರೆ ಅಬ್ಬಾ ಇದು ಪಕ್ಷಪಾತ ಎಂದು ಅನಿಸಲ್ಲವ? ಅಯ್ಯೋ ಭಗವಂತ ಏಕೆ ಪಕ್ಷಪಾತ ಮಾಡಿದ? ಪಕ್ಷಪಾತ ಇರಬಾರದು ಅಂದರೆ ಏಕೆ? ಎಲ್ಲರಿಗೂ ಒಂದೇ ಬಗೆ ಇರಬೇಕು, ಎಲ್ಲರಿಗೂ ಒಂದೇ ತರಹ ಮನೆ, ಎಲ್ಲರಿಗೂ ಒಂದೇ ಇನ್ಕಮ್, ಎಲ್ಲರಿಗೂ ಸೇಮ್ ಇನ್ಕಮ್, ಸೇಮ್ ಮನೆ, ಎಲ್ಲರಿಗೂ ಕೈಕಾಲು ಅಷ್ಟೇ, ಎಲ್ಲರಿಗೂ ಒಂದೇ. ಜ್ವರ ಬಂದರೆ ಇಡೀ ಭಾರತ ದೇಶಕ್ಕೆ ಜ್ವರ ಬರಬೇಕು, ಪ್ರಪಂಚಕ್ಕೆ ಜ್ವರ ವಾಸಿ ಆಯಿತು ಅಂದರೆ ಎಲ್ಲರಿಗೂ ವಾಸಿ ಆಗಬೇಕು, ಆವಾಗಲೇ ಸಮಾನ ಆಗುತ್ತಾನೆ. ಇಲ್ಲದಿದ್ದರೆ ಪಕ್ಷಪಾತ ಅಲ್ಲವ? ಎಲ್ಲರಿಗೆ ಹಸಿವಾದರೆ ಎಲ್ಲರಿಗೂ ಒಂದೇ ಸಮಯ ಹಸಿವು ಆಗಬೇಕು, ಇಲ್ಲದಿದ್ದರೆ ಒಬ್ಬನಿಗೆ ಹಸಿವು ಒಬ್ಬನಿಗೆ ಕಡಿಮೆ ಆಗಿಬಿಟ್ರೆ ಈಗ ಪಕ್ಷಪಾತ ಅಲ್ಲವ? మరి ಏನು ಮಾಡ್ತಾರೆ ಏನೋ ಆಧುನಿಕರ ಬುದ್ಧಿ ವಿಚಿತ್ರವಾಗಿರುತ್ತದೆ. ನನಗಂತೂ ಅರ್ಥವೇ ಆಗಲ್ಲ. ಆಧುನಿಕರೆಲ್ಲ ಬೈಬಲ್ ಬುದ್ಧಿ ಹೀಗೆ ಇರುತ್ತದೆ. ಬೈಬಲ್ ಬುದ್ಧಿ ಅಂದರೆ ಮೂರ್ಖ ಬುದ್ಧಿ ಅಂತ ಅರ್ಥ, ತಲಾಬಾಲ ಇಲ್ಲದೆ ಬುದ್ಧಿ ಅದೇ. ಆದ್ದರಿಂದ ವೈಷಮ್ಯ ನೈರ್ಗುಣ್ಯ. ಜನರು ಕಷ್ಟಪಡುತ್ತಾ ಇದ್ದರೆ ಭಗವಂತನಿಗೆ, ಮನುಷ್ಯನೇ ಹೃದಯ ಕರಗಿ ಹೋಗಿ ದುಃಖ ಅನಿಸುತ್ತದೆ, ಭಗವಂತನಿಗೆ ಒಂದು ಚೂರು ದಯ ಇಲ್ಲವ? ದಯ ಇದ್ದರೆ ಕುರುಡನಿಗೆ ತಕ್ಷಣವೇ ಕಣ್ಣು ಕೊಡಬಹುದೇ? ದುಃಖದಲ್ಲಿರುವವನಿಗೆ ತಕ್ಷಣವೇ ಸುಖ ಉಂಟು ಮಾಡಬಹುದೇ? ಜ್ವರ ಬಂದಿರುವವರಿಗೆ, ಕರೋನಾ ಬಂದವರಿಗೆ ಎಲ್ಲರಿಗೆ ಕರೋನಾ ಕ್ಷಣದಲ್ಲಿ ವಾಸಿ ಮಾಡಬಹುದೇ? మరి ಭಗವಂತ ಇದ್ದು ಏನು ಮಾಡ್ತಾ ಇದ್ದಾನೆ? ಏಕೆ ಭಗವಂತ ಇಷ್ಟು ಮಾಡದಿದ್ದರೆ ಏನರ್ಥ? ಕೆಲವರು ಹೀಗೆ ಮಾತಾಡ್ತಾರೆ, ಭಾರತೀಯರು, ಹಿಂದೂಗಳು ಮಾತಾಡ್ತಾರೆ ಹೀಗೆ. ಇದೆಲ್ಲ ವೇದಾಂತ ದೃಷ್ಟ್ಯ ಏನರ್ಥ ಉತ್ತರ? ಇದೆಲ್ಲ ಕನಸು. ಕನಸಿನಲ್ಲಿ ಹಾಗಿರಬೇಕು ಹೀಗಿರಬೇಕು ನಿಯಮ ಇರುತ್ತದೆ. ಹೇಗಿದ್ದರೆ ಕನಸು, ಹೇಗಿಲ್ಲದಿದ್ದರೆ ಕನಸಲ್ಲ. ಕನಸಿನಲ್ಲಿ ಎಲ್ಲರೂ ಆರೋಗ್ಯವಂತರಿದ್ದರೆ, ಎಲ್ಲರೂ ಹುಷಾರಿದ್ದರೆ ಕನಸು. ಒಬ್ಬನಿಗೆ ರೋಗ, ಒಬ್ಬನಿಗೆ ಇನ್ನೇನೋ ಇದ್ದರೆ ಬಾ ಇದೇನು ಕನಸಪ್ಪ, ಇದು ಕನಸಲ್ಲ ಎಂದು ಹೇಳ್ತಾರೆ. ಕನಸಂದರೆ ಹೇಗಿರಬೇಕು ಹೇಳಿ? ಕನಸಂದರೆ ಹೇಗಿರಬೇಕು? ಭ್ರಾಂತಿ ಅಂದರೆ ಹೇಗಿದ್ದರೆ ಭ್ರಾಂತಿ? ಏನಾದರೂ ಅರ್ಥ ಇದೆ? ಆದ್ದರಿಂದ ಈ ಜಗತ್ತು ಸೃಷ್ಟಿ ಏಕೆ ಪಕ್ಷಪಾತ ಇದೆ? ಇದೆಲ್ಲವೂ ಭ್ರಾಂತಿ ಆಗುವುದರಿಂದ ಅದಕ್ಕೆ ಅರ್ಥವಿಲ್ಲ. ನೋಡಿ, ಇದು ವೇದಾಂತ ದೃಷ್ಟಿಯ ಉತ್ತರ. ನೀವು ದುಃಖ ಅನುಭವಿಸುತ್ತಾ ಅಯ್ಯೋ ನನಗೆ ದುಃಖ ಬಂತು ಅಂದರೆ ಆವಾಗ ಅದು ಕರ್ಮಕಾಂಡ ಕಾರಣ. ಏಕೆ? ನೀವು ಸುಖ ದುಃಖ ಅನುಭವಗಳನ್ನು ಕೇಳಿದ್ದರೆ ಅದಕ್ಕೆ ಕರ್ಮಕಾಂಡ ದೃಷ್ಟಿ ಆಯಿತು. ಕರ್ಮಕಾಂಡ ದೃಷ್ಟಿ ಆದರೆ ಕರ್ಮಕಾಂಡ ಕಾರಣ ಹೇಳ್ತಾರೆ. ನೀವು ವೇದಾಂತ ದೃಷ್ಟಿಯ ಹೇಳಿದರೆ ವೇದಾಂತ ಉತ್ತರ ಹೇಳ್ತೀರಿ ಅಲ್ಲವೇ? ಆದ್ದರಿಂದ ಈ ಸೃಷ್ಟಿ ಮಾಡುವ ಭಗವಂತನಿಗೆ ಪಕ್ಷಪಾತವು, ಕ್ರೂರತ್ವ, ನಿರ್ದಯತ್ವ ಆಗಲ್ಲವೇ ಎಂದು ಪ್ರಶ್ನೆ. ಮೊದಲು ಪ್ರಶ್ನೆಗಳೆಲ್ಲ ಹೇಳೋಣ, ನಂತರ ಉತ್ತರ ಹೇಳೋಣ. ಕಥಂ ವಾ ಸ್ವತಂತ್ರತಸ್ಯ ಪ್ರೇಕ್ಷಾವತಃ ಸತೋ ಸುದುಃಖ ಬಹುಲ ಸಂಸಾರ ಸರ್ಜನೆ ಪ್ರವೃತ್ತಿ. ಪರಮಾತ್ಮ ಸ್ವತಂತ್ರನಲ್ಲವೇ? ಪರಮಾತ್ಮನ ಮೇಲೆ ಯಾರು ಕಂಟ್ರೋಲ್ ಇಲ್ಲ. ನಾವಂದರೆ ಏನೋ ತಪ್ಪು ಮಾಡ್ತೀವಿ. ಏಕಪ್ಪ ಮಾಡಿದ್ದಿ ಅಂದರೆ ಏನು ಮಾಡೋದು? ನನಗೆ ಮಾಡೋಕ್ಕಾಗಲಿಲ್ಲ, ಆವಾಗ ಯೋಚನೆ ಬಂದಿಲ್ಲ, ಅಥವಾ ಯಾರೋ ಬಲವಂತ ಮಾಡಿದ್ದಾರೆ, ಏನು ಆಯಿತು ಎಂದು ನಾವು, ನಮಗೆ ದುರ್ಬಲತೆ ಇದೆ, ಪರತಂತ್ರ ಇದೆ, ಪೂರ್ಣ ಶಕ್ತಿ ಸ್ವಾತಂತ್ರ್ಯ ಇಲ್ಲ, ಅದರಿಂದ ತಪ್ಪು ಮಾಡ್ತೀವಿ. ಭಗವಂತ ಪೂರ್ಣ ಸ್ವತಂತ್ರನಲ್ಲವೇ? ಅವರ ಮೇಲೆ ಇನ್ನೊಬ್ಬರಿಲ್ಲ. ಅವರನ್ನು ಕಂಟ್ರೋಲ್ ಮಾಡುವುದಿಲ್ಲದೆ ಇರುವಾಗ ಭಗವಂತ ಏನು ಮಾಡಿದ್ದರೂ ಪರ್ಫೆಕ್ಟ್ ಇರಬೇಕಿತ್ತು. ಭಗವಂತ ಏನೇ ಮಾಡಲಿ ಕರೆಕ್ಟಾಗಿರಬೇಕು, ಒಂದು ಚೂರು ತಪ್ಪಿರಬಾರದು. మరి ಜಗತ್ತೆಲ್ಲ ಇಷ್ಟೇಕೆ ತಪ್ಪಿದೆ ನೋಡಿ, ಜನರ ಪ್ರಶ್ನೆ ನೋಡಿ. ಆದ್ದರಿಂದ ಇಷ್ಟು ಸಂಸಾರದಲ್ಲಿ ದುಃಖ ಇದೆ, ಹಸಿವು ಇದೆ, ಬಾಯಾರಿಕೆ ಇದೆ, ಇನ್ಕಮ್ ಇಲ್ಲ. ಎಷ್ಟು ಇನ್ಕಮ್ ಇದ್ದರೂ ತಿಂಗಳಿಗೆ 1 ಕೋಟಿ ರೂಪಾಯಿ ಬಂದರೂ ಸಾಕಾಗ್ತಾ ಇಲ್ಲ. ಏನು ಮಾಡೋದು? ಏನು ಭಗವಂತ ಸೃಷ್ಟಿ ಮಾಡಿದ? ತಿಂಗಳಿಗೆ 1 ಕೋಟಿ ರೂಪಾಯಿ ಕೊಟ್ಟ, ಏನೂ ಇಲ್ಲ. ಒಬ್ಬ ಹುಡುಗ ಹೇಳುತ್ತಿದ್ದ, ನಾನು ಹೈದರಾಬಾದ್ನಲ್ಲಿರುವಾಗ, ಸಣ್ಣ ಹುಡುಗ, ಏನು 5-6 ವರ್ಷ, 6 ವರ್ಷನೋ 7 ವರ್ಷ ಹುಡುಗ. ಅವರೇನು ಹೇಳ್ತಾನೆ, ಏನು ನಮಗೊಂದು ಕಾರೂ ಇಲ್ಲ, ಏನು ಮನೆ ಎಂದು ಹೇಳುತ್ತಾನೆ. ಒಂದು ಕಾರೂ ಇಲ್ಲ. ಕಾರ್ ಅಂದರೆ ಅದೇನೋ ಸಣ್ಣ ವಿಷಯ ಅಂತೆ. ಕಾರೇ ಇಲ್ಲ, ಏನು ಮನೆ ಎಂದು ಹೇಳ್ತಾನೆ. ಹಾಗಿದೆ, ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ, ಏನಿದೆ ಇಷ್ಟೇ ಸಂಬಳನ? ಭಗವಂತ ಇದ್ದು ಏನು ಮಾಡ್ತಾ ಇದ್ದಾನೆ? ನನಗೆ ತಿಂಗಳು 1 ಕೋಟಿ ಕೊಡೋದಾ? 1 ಕೋಟಿ ಸಾಕೇ ಆಗ್ತಾ ಇಲ್ಲ ನನಗೆ. ಆದ್ದರಿಂದ ಇಷ್ಟು ದುಃಖಮಯ ಜಗತ್ತು ಏಕೆ ಸೃಷ್ಟಿ ಮಾಡಿದ? ಇಷ್ಟು ಸೃಷ್ಟಿ ಏಕೆ ಮಾಡಿದ ಭಗವಂತ? ಜನರು ಅಂದ್ಕೊಳ್ತಾರೆ ಅಸಲು ದೇವರೇ ಇಲ್ಲ. ಇದ್ದರೆ ಕೆಲವರು ಹೇಳ್ತಾರೆ ದೇವರೇ ಇಲ್ಲ ಹೇಳ್ತಾರೆ. ಸಪೋಸಿಂಗ್ ಇದ್ದರೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ನಮಗಿಂತ ಕಡಿಮೆ ಇದೆ, ನಾವೇ ಬುದ್ಧಿವಂತರ ಹೆಚ್ಚು. ಈಗ ಇದು ಬುದ್ಧಿ, ಈ ಕಾಲದ ಬುದ್ಧಿ ಆಯಿತಾ?
ಓಕೆ. ಸೊ ದುಃಖ ಬಹುಲ ಸಂಸಾರ ಸರ್ಜನೆ ಪ್ರವೃತ್ತಿ. ದೇವನಿದ್ದರೆ ಅತ್ಯಂತ ಸ್ವತಂತ್ರ ಅಲ್ಲವೇ, ಸರ್ವಜ್ಞ ಅಲ್ಲವೇ, ಎಲ್ಲ ತಿಳಿದವನು, ಸ್ವತಂತ್ರನು. ಎಲ್ಲ ತಿಳಿದವನು ಸ್ವತಂತ್ರನಾಗಿರುವವನು ಜಗತ್ತನ್ನು ಇಷ್ಟು ದುಃಖಮಯವಾಗಿ ಏಕೆ ಮಾಡಿದ? ಉತ್ತರ ಹೇಳೋಕ್ಕಾಗಲ್ಲ. ಪ್ರವೇಶಶ್ಚ ಸೃಷ್ಟೌ ಜೀವಾತ್ಮನ, ತಾನೇ ಸೃಷ್ಟಿ ಮಾಡಿ ಇದರಲ್ಲಿ ತಾನೇ ಜೀವನಾಗಿ ಪ್ರವೇಶ ಮಾಡಿದ್ದನಂತೆ. ಏಕೆ? ಗೊತ್ತಿಲ್ಲ. ಕಥಂಚ ತಸ್ಯ ನಿರವಯಸ್ಯೈವ ಜಗದಾತ್ಮನ ಪರಿಣಾಮ. ಪರಮಾತ್ಮಕ್ಕೆ ಅವಯವವಿಲ್ಲವೇ? ಯಾವ ಆಕಾರವಿಲ್ಲ, ಆಕಾಶ ಹಾಗಿರುತ್ತಾನೆ. ತಾನೇ ಜಗತ್ತಾಗಿ ತೋರಿಕೊಂಡ ಅಂದರೆ ತಾನು ಹೇಗೆ ಬದಲಾಯಿಸ್ತಾನೆ? ಅವರ ಆಕಾಶಕ್ಕೆ ಬದಲಾವಣೆ ಇರುತ್ತದೆ? ಹೇಳೋಕ್ಕಾಗಲ್ಲ. ಆಕಾಶ ಮಾರ್ತದೆ, ಬದಲಾಯಿಸ್ತದೆ, ಪರಿಣಾಮ ಹೊಂದುತ್ತದೆ. ಹಾಗೆ ನಿರವಯವ ನಿರಾಕಾರವಾಗಿರುವ ಪರಮಾತ್ಮ ಜಗತ್ತಾಗಿ ತೋರ್ತಾ ಇದ್ದಾನೆ, ಜಗತ್ತಾಗಿ ಪರಿಣಮಿಸಿ. ಹೇಗೆ ಪರಿಣಮಿಸುತ್ತಾನೆ? ಅವರಿಗೆ ಇಲ್ಲ ಆಕಾರ. ಇದೊಂದು ಪ್ರಶ್ನೆ. ಕಥಂಚ ಶ್ರುತಿ ಸೃಷ್ಟಿರನ್ಯಥಾ ಅನ್ಯಥಾ ವರ್ಣನಂ. ಇನ್ನೊಂದು, ಉಪನಿಷತ್ತಿನಲ್ಲಿ ಸೃಷ್ಟಿ ಬಗೆ ಬಗೆಯಾಗಿ ಹೇಳುತ್ತದೆ, ಒಂದೇ ಬಗೆ ಹೇಳಲ್ಲ. ಏಕೆ ಇಷ್ಟೆಲ್ಲ ಬಗೆ ಹೇಳುವುದು? ಸೃಷ್ಟಿ ಹೇಗಾಯಿತೋ ಒಂದೇ ಪದ್ಧತಿ, ಇಷ್ಟಿಷ್ಟು ಬಗೆ ಸೃಷ್ಟಿ ಇರುತ್ತದೆ. ಅದರಿಂದ ಯಾವ ಕ್ರಮದಿಂದ ಭಗವಂತ ಸೃಷ್ಟಿ ಮಾಡಿದ? ಈಗಲೂ ಪ್ರಶ್ನೆ ಕೇಳ್ತಾರೆ, ಭಗವಂತ ಯಾವ ಪ್ರೊಸೀಜರ್, ಯಾವ ಪದ್ಧತಿ, ಯಾವ ಕ್ರಮದಿಂದ ಸೃಷ್ಟಿ ಮಾಡಿದ? ಭಗವಂತ ಯಾವ ಕ್ರಮದಿಂದ ಸೃಷ್ಟಿ ಮಾಡಿದ ನಮಗೆ ಅರ್ಥವಾಗ್ತದೆ. ಏಕೆಂದರೆ ಸೃಷ್ಟಿಗೆ ಮುಂಚೆ ನಾವಿರಲಿಲ್ಲ. ನಾವಿಲ್ಲದಿರುವಾಗ ಏನು ಹೇಳಿದರೂ ಹೇಗೆ ಒಪ್ಕೊಳ್ಳುವುದು? ಮನಸ್ಸು ಹೇಗೆ ಒಪ್ಕೊಳ್ಳಲಿ? ಕಷ್ಟ ಅಲ್ಲವೇ? ನಾವು ಊಹಿಸ್ಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಹುಟ್ಟುವಕ್ಕೆ ಮುಂಚೆ ನಾನು ಹೇಗಿದ್ದೆ? ಇದು ಚೆನ್ನಾಗಿದೆ. ನಾನು ಹುಟ್ಟುವಕ್ಕೆ ಮುಂಚೆ ನಾನು ಹೇಗಿದ್ದೆ? ನೀವು ಹುಟ್ಟಿದ ನಂತರನೇ ಹೇಗಿದ್ದೀಯೋ ಗೊತ್ತಾಗಲ್ಲ, ಹುಟ್ಟುವಕ್ಕೆ ಮುಂಚೆ ಹೇಗಿದ್ದೇನೆ ಗೊತ್ತಾಗ್ತದೆ. ಹಾಗಿದೆ ಪ್ರಶ್ನೆ. ಹುಟ್ಟುವಕ್ಕೆ ಮುಂಚೆ ನಾನು ಹೇಗಿದ್ದೇನೆ, ಹುಟ್ಟಿದ ನಂತರನೇ ಹೇಗಿದ್ದೆ ಹೇಳು, ಅದು ಗೊತ್ತಾಗಲ್ಲ. ಅಂಥದ್ದು ಪ್ರಶ್ನೆ ನೋಡಿ, ವಿಚಿತ್ರ ಪ್ರಶ್ನೆ. ಕಥಂಚ ಶ್ರುತಿಷು ಸೃಷ್ಟಿ ಅನ್ಯಥಾ ಅನ್ಯಥಾ ವರ್ಣನಂ. ಸೃಷ್ಟಿ ಜಗತ್ತಿನ ಸೃಷ್ಟಿ ಉಪನಿಷತ್ತಿನಲ್ಲಿ ಬಗೆ ಬಗೆ ಬಗೆಯಾಗಿ ವರ್ಣನೆ ಇದೆ. ಏಕೆ ಇಷ್ಟು ಬಗೆ? ನಹಿ ವಸ್ತುನ ವಿಕಲ್ಪ. ಜಗತ್ತು ಸೃಷ್ಟಿ ಆಗಿದ್ದರೆ ಯಾವುದೇ ಒಂದು ಬಗೆ ಇರುತ್ತದೆ, ಒಂದೇ ಬಗೆ. ಅದನ್ನು 10 ಬಗೆ ಉಪನಿಷತ್ತು ಏಕೆ ಹೇಳ್ತಾ ಇದೆ? ಇತ್ಯಾದಯ ಸರ್ವಾಶಂಕಾ ಪರಿಹೃತಾ ಭವಂತಿ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ಏನುತ್ತರ? ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಶ್ನೆಗಳಾಯಿತು? ಕಿಂ ನಿಮಿತ್ತೇಯಂ ಸೃಷ್ಟಿ 1, ಜಗತ್ತು ಶರೀರವಿಲ್ಲದವನು ಹೇಗೆ ಸೃಷ್ಟಿ ಮಾಡಿದ? 2ನೇದು, ಅವರು ಯಾವ ಸಲಕರಣ ಬಳಸಿದ? 3ನೇದು, మరి ಪಕ್ಷಪಾತ ವೈಷಮ್ಯ ಸೃಷ್ಟಿ, ವಿಷಮವಾಗಿ ಪಕ್ಷಪಾತವಾಗಿ ನಿರ್ದಯವಾಗಿ ಏಕೆ ಸೃಷ್ಟಿ ಮಾಡಿದ? ಇನ್ನೊಂದು, ಸ್ವತಂತ್ರವನು ಈ ಸಂಸಾರದಲ್ಲಿ ಇಷ್ಟು ದುಃಖವನ್ನು ಏಕಿಟ್ಟ? 5ನೇದು, ತಾನೇ ಇದರಲ್ಲಿ ಏಕೆ ಪ್ರವೇಶ ಮಾಡಿದ? 6ನೇದು, ನಿರಾಕಾರವೂ ಆಗಿರುವ ಪರಮಾತ್ಮ ನಿರವಯವ ನಿರಾಕಾರವನ್ನು ಜಗತ್ತಾಗಿ ಹೇಗೆ ಪರಿಣಮಿಸಿದ? 7ನೇದು, ಶ್ರುತಿಗಳಲ್ಲಿ ಬಗೆ ಬಗೆಯಾಗಿ ಸೃಷ್ಟಿಯನ್ನು ಏಕೆ ಹೇಳಿದೆ? 8ನೇದು, 9ನೇದೇನು? ಸೃಷ್ಟಿಗೆ ಇಷ್ಟು ಬಗೆ ಏಕಿರುತ್ತದೆ? ಏಕೆಂದರೆ ಸೃಷ್ಟಿ ಒಂದೇ ತರಹ ಇರಬೇಕು. ಇಷ್ಟು ಬಗೆ ಎನ್ನುವುದು ಹೇಗೆ ನಂಬುವುದು? ಈ 9 ಪ್ರಶ್ನೆಗಳು. ಈ 9 ಪ್ರಶ್ನೆಗಳಿಗೆ ಉತ್ತರವೇನು? ನಾವು ಉತ್ತರ ಹೇಳಿದಂತೆ ಆಗುತ್ತದೆ. ಅಂದರೆ ಉತ್ತರ ಹೇಳೇ ಬಿಟ್ಟಿದ್ದೀವಿ. ಇಷ್ಟು ದಿವಸದ ಕಾರ್ಯಕಾರಣ ಪ್ರಕ್ರಿಯೆಯ ವಿಚಾರದಿಂದ ಏನು ಗೊತ್ತಾಯಿತು? ಮೊದಲು ಸೃಷ್ಟಿ ಇಲ್ಲ, ನಿಮ್ಮ ಅನಿಸಿಕೆನೇ ಹೊರತು ಅಲ್ಲಿ ಜಗತ್ತಿಲ್ಲ. ಶಾಸ್ತ್ರವು 2ನೇ ಅಂಶ, ಶಾಸ್ತ್ರವು ಸೃಷ್ಟಿ ಎಂಬು ಹೇಳುವುದು ನಮಗೆ ತೋರುವ ಜಗದ್ದೃಷ್ಟಿಯೇ ಹೊರತು ಪರಮಾತ್ಮ ದೃಷ್ಟಿಗೆ ಜಗತ್ತೆಂಬುದು ಇಲ್ಲ. ಪರಮಾತ್ಮ ದೃಷ್ಟಿಗೆ ಜಗತ್ತೆಲ್ಲ ತಾನೇ ಆಗೀತು, ತನ್ನ ದೃಷ್ಟಿಗೆ ಜಗತ್ತಿಲ್ಲ. ನಮ್ಮ ದೃಷ್ಟಿಗೆ ಜಗತ್ತೇ ತೋರುತ್ತಾ ಇದೆ ಹೊರತು ಪರಮಾತ್ಮ ದೃಷ್ಟಿಗಿಲ್ಲ. 2ನೇ ಕಾರಣ. 3ನೇದೇನು? ಶಾಸ್ತ್ರದಲ್ಲಿ ಹೇಳಿರುವ ಸೃಷ್ಟಿ ಪ್ರಕ್ರಿಯೆಯೆಲ್ಲ ಜಗತ್ತು ನಿಜವಾಗಿಲ್ಲಪ್ಪ, ಜೀವನು ಬಿಡಿಯಾಗಿಲ್ಲ, ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿಸುವುದಕ್ಕೆ ಹೇಳಿರುವ ಪ್ರಕ್ರಿಯೆ ಮಾತ್ರ. ಅದು ಸೃಷ್ಟಿ ಎಂಬುದು ಪ್ರಕ್ರಿಯೆ, ಇದೆಲ್ಲವೂ ಅಧ್ಯಸ್ಥ ಎಂದು ಹೇಳುವುದಕ್ಕೆ ಸೃಷ್ಟಿ ಪ್ರಕ್ರಿಯೆ ಅಷ್ಟೇ. ಜಗತ್ತೆಲ್ಲ ಕಲ್ಪಿತ ಭ್ರಾಂತಿ ಎಂದು ಹೇಳುವುದಕ್ಕೆ ಸೃಷ್ಟಿ ಪ್ರಕ್ರಿಯೆ ಹೇಳಿದೆ ಹೊರತು ಸೃಷ್ಟಿ ಹೇಗೆ ಆಯಿತು ಎಂದು ಹೇಳುವುದಕ್ಕೆ ಬಂದಿಲ್ಲ, ಹೇಳುವುದಕ್ಕೆ ಹೊರಟಿಲ್ಲ.
ಆದ್ದರಿಂದ ನಾವು ಊಹಿಸಿಕೊಂಡ ಕಾರಣಗಳು ಪ್ರಶ್ನೆಗಳೆಲ್ಲ ಭಗವಂತನ ದೃಷ್ಟಿಗೆ ಇಲ್ಲವೇ ಇಲ್ಲ. ಉದಾಹರಣೆ ಹೇಳಿದ್ದೇನಲ್ಲ ನಾನು, ಹಾವಲ್ಲಿ ಇಲ್ಲವೇ ಇಲ್ಲವಾಗ ಹಾವು ಎಲ್ಲಿಂದ ಬಂತು? ಇಲ್ಲಿ ಹುತ್ತ ಇರುವುದಕ್ಕೆ ಅವಕಾಶವೇ ಇಲ್ಲವೇ? ಹುತ್ತ ಇಲ್ಲದಿರುವಾಗ ಹಾವು ಸುತ್ತಮುತ್ತಲು ಏನಾದರೂ ಕಾಡು ಇದೆಯಾ, ಹುತ್ತ ಇದೆಯಾ? ಸುತ್ತಮುತ್ತಲು ಏನಾದರೂ ಕಾಡಿದ್ದರೆ, ಸುತ್ತಮುತ್ತಲು ಕಾಡಿದ್ದರೆ ಅಲ್ಲಿಂದ ಬಂತು. ಕಾಡೇ ಇಲ್ಲ, ಹೇಗೆ ಬಂತು ಎಂದು ಪ್ರಶ್ನೆಗೆ ಹೇಗೆ ಉತ್ತರ ಹೇಳಬೇಕು? ಹಾಗಿದೆ ಇದೆಲ್ಲ. ಅಂದರೆ ನಾವು ನಮ್ಮ ಪಾಡಿಗೆ ನಮ್ಮ ದೃಷ್ಟಿಯಿಂದಲೇ ಊಹಿಸ್ಕೊಳ್ತೀವಿ, ಇದಕ್ಕೆ ಉತ್ತರ ಹೇಳಬೇಕು. ನೀವು ಹೇಳಬೇಕು, ನೀವು ಹೇಳ್ತಾ ಇಲ್ಲ, ಅದಕ್ಕೆ ಉತ್ತರ ಹೇಳಬೇಕು. ನೀವು ಉತ್ತರ ಹೊಂದಲ್ಲಪ್ಪ, ನಿಮ್ಮ ಪ್ರಶ್ನೆಗೆ ಆಧಾರವಿಲ್ಲ. ಜಗತ್ತೇ ಇಲ್ಲದಿರುವಾಗ ಉತ್ತರ ಏನು ಹೇಳ್ತಾರೆ? ಹಾವೇ ಇಲ್ಲದಿರುವಾಗ ಕಂಡು ಬರುತ್ತಾ ಇದೆಲ್ಲ, ಆಯಿತು, ಕಂಡು ಬಂದರೆ ಆಯಿತು, ಒಂದು ಯಾವುದೋ ಬಂದಿದೆ ಎಂದು ಹೇಳಿಬಿಡ್ತೀವಿ. ಅಂದರೆ ನಿಮ್ಮ ಪ್ರಯೋಜನಕ್ಕೆ ಅನುಗುಣವಾಗಿ, ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ಉತ್ತರ ಹೇಳ್ತೀವಿ ಹೊರತು ತಾನಾಗೆ ಭಗವಂತ ಏಕೆ ಮಾಡಿದ ಅಂದರೆ ಭಗವಂತ ಸೃಷ್ಟಿಗೆ ಜಗತ್ತೇ ಇಲ್ಲ, ಭಗವಂತನ ದೃಷ್ಟಿಗೆ ಜಗತ್ತೇ ಇಲ್ಲ. ಏಕೆ ಮಾಡಿದ ಅಂದರೆ ಯಾವ ಜಗತ್ತಪ್ಪ? ಜಗತ್ತಿಲ್ಲ, ಎಲ್ಲ ನಾನೇ, ಎಲ್ಲ ಅದ್ವಿತೀಯ ಬ್ರಹ್ಮನೇ ಪರಮಾತ್ಮ ಏಕೆ ಮಾಡಿದ ಅಂತ ತಾನು ಮಾಡಲೇ ಇಲ್ಲ. ತನ್ನ ದೃಷ್ಟಿಗೆ ಜಗತ್ತೇ ಇಲ್ಲ, ಎಲ್ಲ ತಾನೇ ಇದ್ದಾನೆ. ಅಂಥವನಿಗೇನು ಹೇಳ್ತೀರಿ? ಇವರು ಹೇಳ್ತಾರೆ, ಅಲ್ಲ ಜಗತ್ತು ಇದ್ದೇ ಇದೆ, ನೀವು ಹೇಳ್ತಾ ಇಲ್ಲ, ಜಗತ್ತು ಇದ್ದೇ ಇದೆ, ದೇವರಿಗಿಲ್ಲ ಎಂದು ಹೇಗೆ ಹೇಳೋಕ್ಕಾಗ್ತದೆ? ಇದ್ದೇ ಇದೆ ಅಂದರೆ ನನಗೆ ಕಂಡು ಬಂದರೆ ಈಶ್ವರರಿಗಿದೆ ಎಂದು ಒಪ್ಪಬೇಕಾ? ನನಗಿದ್ದರೆ ಸಾಕು, ಅವ್ರಿಗಿದೆಯಾ? ಒಬ್ಬನು ಇಂದ್ರಜಾಲಿಕ, ಒಂದು ಗಾರಡಿಯವನು ಏನೋ ಮಾಡ್ತಾನೆ, ಅವರೇನೋ ಕತ್ತಿಯನ್ನು, ಇಷ್ಟು ಉದ್ದ ಕತ್ತಿಯನ್ನು ನುಂಗಿ ಬಿಡ್ತಾನೆ. ನಿಮ್ಗೆ ಆಶ್ಚರ್ಯವಾಗ್ತಬ್ಬ, ಇಷ್ಟು ಉದ್ದ ಕತ್ತಿ ಅವರ ಹೊಟ್ಟೆ ಒಳಗೆ ಹೇಗೆ ಹೋಗ್ತದೆ? ಚುಚ್ಚಲ್ಲವ? ಅವರು ಎರಡು ಸೈಡು ಎಷ್ಟು ಚೂಪಾಗಿದೆ ಅಂದರೆ, ಚುರುಕಾಗಿದೆ ಅಂದರೆ, ಆ ಕತ್ತಿ ಹೀಗೆ, ನಾನು ಒಂದು ಕತ್ತಿ ನಿಜವಾಗಿ ನೋಡಿದೆ. ಆ ಕತ್ತಿ ಹೇಗಿರುತ್ತದೆ? ಈ ಸೈಡು ಚೂಪಾಗಿದೆ, ಮುಟ್ಟಿದರೆ ಕತ್ತರಿಸಿ ಹೋಗುವಂತೆ ಅವರು ಪೇಪರ್ ಇಟ್ಟ ಕತ್ತರಿಸಿ ಹೋಯ್ದು. ಅಂಥ ಶಾರ್ಪ್ ಆಗಿರುವಂಥ ಉದ್ದ ಕತ್ತಿ, ಇಷ್ಟು ಉದ್ದ ಕತ್ತಿಯನ್ನು ಬಾಯಿಯಲ್ಲಿಟ್ಕೊಂಡು ಇಷ್ಟು ಪೂರ್ತಿ ನುಂಗಿಬಿಟ್ಟ. ಹೇಗೋಯ್ತಪ್ಪ? ನಾನು ಅಂದ್ಕೊಂಡೆ ಇಲ್ಲಿಂದ ಇಲ್ಲಿ ಚುಚ್ಚೆ ಬಿಡ್ತದೆ, ಸತ್ಯ ಹೋಗ್ತಾನೆ ಅಂದ್ಕೊಂಡು. ಏನಾಗಲಿಲ್ಲ. ನಂತರ ಸ್ವಲ್ಪ ಹೊತ್ತಿಗೆ ತೆಗೆದು ಬಿಟ್ಟ. ಎಲ್ಲರೂ ನೋಡ್ತಾ ಇದ್ದರು, ಅಯ್ಯೋ ಇದೇನಪ್ಪ? ಏನು ಹೇಳ್ತೀವಿ? ನಿಮಗೆ ಅವರು ನುಂಗಿದ್ದಾನೆ ಎಂದು ನಿಮಗೆ ಅನಿಸಿತೆ ಹೊರತು ಅವರೇನು ನುಂಗಲ್ಲ. ಕೆಲವೊಮ್ಮೆ ಬೆಂಕಿ ನುಂಗುತ್ತಾನೆ, ಇಷ್ಟು ದಪ್ಪ ಬೆಂಕಿ ನುಂಗಿ ಬಿಡ್ತಾನೆ. ನಿಮಗೆ ನುಂಗಿದಂತೆ ಅನಿಸುತ್ತಾ ಇದೆ, ನಿಮ್ಮ ಪರವಾಗಿ, ನಿಮ್ಮ ಕಡೆಯಿಂದ. ಅವರು ನುಂಗುವುದೇ ಇಲ್ಲ. ಆದ್ದರಿಂದ ನಮ್ಮ ದೃಷ್ಟಿಗೆ ಇರುವಂಥ ನಮ್ಮ ಭ್ರಾಂತಿಯನ್ನು ಭಗವಂತನ ಮೇಲೆ ಅಧ್ಯಾರೋಪ ಮಾಡಿ ಏಕೆ ಮಾಡಿದ ಚಿನ್ಮಯಾನಂದ ಹೇಳುತ್ತಿದ್ದರು ಒಂದು ಉತ್ತರ. ನಗುತ್ತಾನೆ, ಏನು ಭಗವಂತ ಏಕೆ ಸೃಷ್ಟಿ ಮಾಡಿದನೋ ನನಗೂ ಗೊತ್ತಿಲ್ಲ, ಆದರೆ ಭಗವಂತ ಕಡೆ ಹೇಗೆ ಹೋಗುವುದೋ ಹೇಳ್ಕೊಡ್ತೀನಿ ನಾನು, ಭಗವಂತನನ್ನು ಹೇಗೆ ತಲುಪುವುದೋ ಹೇಳ್ತೀನಿ, ಅದು ಸಾಧನ ಮಾಡಿ ಪಡ್ಕೊ. ಹೋದ ನಂತರ ಹೋಗಿ ಭಗವಂತನನ್ನು ನೀನೇ ಕೇಳು, ಭಗವಂತ ಏಕೆ ಸೃಷ್ಟಿ ಮಾಡಿದೆ ಎಂದು ನೀನೇ ಕೇಳಿ ಏನು ಉತ್ತರ ಹೇಳ್ತಾರೋ ಬಂದು ನೀನು ನನಗೆ ಹೇಳು, ನನಗೂ ಗೊತ್ತಿಲ್ಲ, ಏನು ಹೇಳ್ತಾರೋ ತಿಳ್ಕೊಂಡು ನನಗೆ ಹೇಳು ಎಂದು. ಎಲ್ಲರೂ ನಗುತ್ತಾರೆ ಅಷ್ಟೆ. ಇದರಲ್ಲಿ ಏನಿದೆ ಉತ್ತರ ಗೊತ್ತಾಯ್ತಾ? ಅಂದರೆ ನಿಮ್ಮ ದೃಷ್ಟಿಗೆ ಅನಿಸುತ್ತಿರುವ ಜಗತ್ತು ಭಗವಂತನಿಗಿರಬೇಕು ಎಂಬ ಆಗ್ರಹವೇಕೆ? ಹಾವು ಉದಾಹರಣೆಗೆ ನೋಡಿ, ಹಾವು ನನಗೆ ಕಂಡು ಬಂದರೆ ಹಗ್ಗಕ್ಕೂ ಕಂಡು ಬರುತ್ತದೆ ಎಂದು ಆಗ್ರಹವೇಕೆ? ಹಾವು ನನಗೆ ಕಂಡು ಬರುತ್ತದೆ ಅಂದರೆ ಹಗ್ಗಕ್ಕೂ ಕಂಡು ಬರ್ತದೆ? ಕಂಡೇ ಬರುತ್ತದೆ. ಏಕೆ? ನನಗೆ ಕಂಡು ಬಂದಾಗ ಎಲ್ಲರಿಗೂ ಕಂಡು ಬರ್ತದೆ. ಏನಪ್ಪ, ನನಗೆ ಕಂಡು ಬಂದದ್ದು ಇನ್ನೊಬ್ಬರಿಗಿಲ್ಲ, ಇನ್ನೊಬ್ಬರಿಗೆ ಕಂಡು ಬಂದದ್ದು ನನಗೆ ಇಲ್ಲ, ಇರುತ್ತದೆ. ಒಬ್ಬ ಟೀಚರ್ ನೋಡಿಕೊಂಡು ವಿದ್ಯಾರ್ಥಿ ಹೆದರುತ್ತಾನೆ. ಯಾರೋ ಹಿರಿಯ ಅಜ್ಜ ಅವರು ಶಾಲೆಗೆ ಹೋದರೆ ಟೀಚರ್ ನೋಡಿ ಹೆದರ್ಕೊಳ್ತಾನೆ. ಅವರು ಶಾಲೆ ಟೀಚರ್ ಬಂದ, ಟೀಚರನ್ನು ನೋಡಿ, ಶಿಕ್ಷಕನನ್ನು ನೋಡಿ, ಉಪಾಧ್ಯಾಯನನ್ನು ನೋಡಿ ವಿದ್ಯಾರ್ಥಿ ಹೆದರ್ಕೊಳ್ತಾನೆ. ಸಣ್ಣ ವಿದ್ಯಾರ್ಥಿ. ಮಿಕ್ಕ ಜನ ಹೆದರ್ಕೊಳ್ತಾರೇನು? ಪೊಲೀಸನ್ನು ನೋಡಿ ಕಳ್ಳ ಹೆದರ್ಕೊಳ್ತಾನೆ. ನಾವೆಲ್ಲ ಹೆದರ್ಕೊಳ್ತೀವೇನು? ಪೊಲೀಸ್ ನೋಡಿದರೆ ಮಾತಾಡ್ತೀವಿ, ಏನಪ್ಪ ನೀವು ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದೆ? ಇಲ್ಲಿ ಹೊಳೆನರಸೀಪುರದಲ್ಲಿ ಒಂದೇ ಪೊಲೀಸ್ ಸ್ಟೇಷನ್, ದೊಡ್ಡ ಬೆಂಗಳೂರು ಇದ್ದರೆ ಅನೇಕ ಪೊಲೀಸ್ ಸ್ಟೇಷನ್ಸ್ ಇರುತ್ತದೆ. ಅವರು ಹೇಳ್ತೀರಿ, ಸಾರ್ ನಿಮ್ಮದು ಯಾವ ಪೊಲೀಸ್ ಸ್ಟೇಷನ್, ಇತ್ತೀಚೆಗೆ ಪರಿಸ್ಥಿತಿ ಹೇಗಿದೆ ಎಂದು ಕೇಳ್ತೀವಿ. ಅವರು ಹೇಳ್ತಾನೆ, ಈಗ ಹೀಗಿದೆ, ಚೆನ್ನಾಗಿದೆ ಎಂದು ಹೇಳ್ತಾನೆ. ಅಂದರೆ ಕಳ್ಳ
ಪೊಲೀಸನ್ನು ನೋಡಿ ಹೆದರ್ಕೊಳ್ತಾನೆ, ಮಿಕ್ಕ ಜನರು ಸುಮ್ಮನೆ ಮಾತಾಡ್ತಾನೆ, ಒಂದು ಫ್ರೆಂಡ್ ಹಾಗೆ ಅಲ್ಲ. ಹಾಗೆ ಎಲ್ಲರೂ ತಮ್ಮ ತಮ್ಮ ದೃಷ್ಟಿಯಿಂದಲೇ ಎಂದು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಮ್ಮ ದೃಷ್ಟಿಯನ್ನು ಈಶ್ವರನ ಮೇಲೆ ಅಧ್ಯಾರೋಪ ಮಾಡಿ, ನನ್ನ ದೃಷ್ಟಿಗೆ ಅನಿಸಿದ್ದೇ ಈಶ್ವರನಿಗಿದೆ, ಈಗ ಕಾರಣ ಹೇಳು 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 ಹೇಳು, ದೇವನೇಕೆ ಮಾಡಿದೆ, ದೇವನಿಗೆ ಸೃಷ್ಟಿಯೇ ಇಲ್ಲಪ್ಪ ಅಂದರೆ ಅಲ್ಲ ಒಂದಲ್ಲ ನಾವು ಹೇಳು. ಈಗ ಈ ಭ್ರಮದಲ್ಲಿರುವವನಿಗೆ ಏನು ಹೇಳೋಕ್ಕಾಗ್ತದೆ ಆಗಿದೆ. ಆದ್ದರಿಂದ ಇದಕ್ಕೆ ಇಷ್ಟೆಲ್ಲ 9 ಪ್ರಶ್ನೆಗಳಿವೆಯಲ್ಲ, ಈ 9 ಪ್ರಶ್ನೆಗಳಿಗೆ ಉತ್ತರ ಹೇಳಿದಂತೆ ಆಗುತ್ತದೆ ಸ್ವಾಮೀಜಿ ಹೇಳ್ತಾರೆ. ಈ 9 ಪ್ರಶ್ನೆಗಳಿಗೆ ಉತ್ತರ ಹೇಳಿದಂತೆ ಆಗುತ್ತದೆ. ಏನ ಉತ್ತರ? ಸರ್ವಾಶಂಕಾ ಪರಿಹೃತಾ ಭವಂತಿ, ಎಲ್ಲ ಸಂದೇಹಗಳು ನಿವೃತ್ತವಾಗುತ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆ ಆಗುತ್ತದೆ. ಏನ ಉತ್ತರ? ಪರಮಾರ್ಥ ವಿಷಯತ್ವ ಅಭಾವಾತ್ ಸೃಷ್ಟಿಶ್ರುತೇ. ಸೃಷ್ಟಿ ಎಂದು ಹೇಳುವ ಉಪನಿಷತ್ತು ವೇದಾಂತ ವಾಕ್ಯಕ್ಕೆ ಸೃಷ್ಟೇ ನಿಜವಾಗಿಲ್ಲ. ಪರಮಾರ್ಥ ಅಂದರೆ ನಿಜ, ಜಗತ್ತು ನಿಜವಾಗೇ ಇಲ್ಲ. ಅದಕ್ಕೆ ಏನು ಉತ್ತರ ಹೇಳೋಕ್ಕಾಗ್ತದೆ? ನಿಜವಾಗಿ ಇಲ್ಲದವನಿಗೆ ಭ್ರಾಂತಿ ಒಂದೇ, ನಿಮ್ಮ ತಪ್ಪು ತಿಳುವಳಿಕೆ, ಅಲ್ಲೇನಿಲ್ಲ ಜಗತ್ತು. ಪರಮಾರ್ಥ ವಿಷಯತ್ವ ಅಭಾವಾತ್ ಸೃಷ್ಟಿಶ್ರುತೇ ಆತ್ಮೈಕತ್ವ ಪ್ರತಿಪಾದನ ಪರತ್ವಾಚ್ಚ. ಆತ್ಮೈಕತ್ವ ಪ್ರತಿಪಾದನ ಪರತ್ವಾಚ್ಚ ಅಂದರೆ ಸೃಷ್ಟಿ ನಮ್ಮ ದೃಷ್ಟಿಗಿದೆ, ಪರಮಾತ್ಮ ದೃಷ್ಟಿಗೆ ಇಲ್ಲವೇ ಇಲ್ಲ, ಒಂದು ಕಾರಣ. ಇನ್ನೊಂದು ಕಾರಣವೇನು? ಸೃಷ್ಟಿ ಇದ್ದಂತೆ ಒಪ್ಪುಕೊಂಡು ಶಾಸ್ತ್ರ ಪ್ರತಿಪಾದನೆ ಮಾಡಿದ್ದರೆ ಇದೆಲ್ಲ ಅಧ್ಯಾಸ, ತಪ್ಪು ತಿಳುವಳಿಕೆ ಎಂದು. ಹೇಗೆ ತಪ್ಪು ತಿಳುವಳಿಕೆ ಎಂದು ತೋರಿಸುವುದಕ್ಕೆ, ಈ ತೋರುವ ಜಗತ್ತೆಲ್ಲ ಬ್ರಹ್ಮವೇ ಹೊರತು ಬ್ರಹ್ಮ ಬಿಟ್ಟು ಏನಿಲ್ಲ ಎಂದು ಬ್ರಹ್ಮತ್ವವನ್ನು ತಿಳಿಸುವುದಕ್ಕೆ ಒಂದು ಪ್ರಕ್ರಿಯೆಯಾಗಿ ಹೇಳುತ್ತದೆ. ಆತ್ಮೈಕತ್ವ ಪ್ರತಿಪಾದನ ಪರತ್ವಾಚ್ಚ, ಎಲ್ಲವೂ ಆತ್ಮ ಒಂದೇ ಎಂದು ತಿಳಿಸುವುದಕ್ಕೆ ಸೃಷ್ಟಿ. ಸೃಷ್ಟಿ ಹೇಗೆ ಆಯಿತು ಎಂದು ತಿಳಿಸುವುದಕ್ಕೆ ಸೃಷ್ಟಿ ಅಲ್ಲ. ಸೃಷ್ಟಿ ಹೇಳಿದ್ದೇ ಸೃಷ್ಟಿ ನಿಜವಾಗಿಲ್ಲ, ಇದೆಲ್ಲವೂ ನಿಮ್ಮ ಅನಿಸಿಕೆ ಭ್ರಾಂತಿಯೇ ಹೊರತು ನಿಜವಾಗಿ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿಸುವುದಕ್ಕೆ ಶಾಸ್ತ್ರ ಸೃಷ್ಟಿಯನ್ನು ಪ್ರತಿಪಾದಿಸುತ್ತದೆ ಅಷ್ಟೇ ಹೊರತು ಸೃಷ್ಟಿ ಹೇಗೆ ಆಯಿತು ಎಂದು ಹೇಳುವುದಕ್ಕಲ್ಲ. ಹಾವು ನೋಡಿ ಇದೆಲ್ಲ ಭ್ರಮ ಎಂದು ಹೇಳುವಾಗ ಹಾವು ಇಲ್ಲ ಎಂದು ಹೇಳುವಕ್ಕೆ ಹೊರಟಿದ್ದೀವೋ, ಹಾವು ಹೇಗೆ ಬಂತು ಎಂದು ಹೇಳ್ತಾ ಇದ್ದೀವ? ಹೇಗೆ ಬಂತು ಹೇಳಿ ನೋಡ್ತೀನಿ, ಯಾರು ಹೇಳ್ತಾರೆ? ಬಂದೇ ಇಲ್ಲ, ಯಾರು ಹೇಳೋಕ್ಕಾಗ್ತದೆ? ಯಾರು ಹೇಳಿದರೂ ತಪ್ಪಾಗ್ತದೆ. ಅದರಿಂದ ಹೇಗೆ ಬಂತು ಅಲ್ಲ, ಇಲ್ಲವೇ ಇಲ್ಲ. ಆತ್ಮೈಕತ್ವ ಪ್ರತಿಪಾದನ ಪರತ್ವಾಚ್ಚ ಅಂದರೆ ಆತ್ಮ ಒಂದೇ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಪ್ರಕ್ರಿಯೆ. ಸೃಷ್ಟಿ ಹೇಗೆ ಆಯಿತು ಎಂದು ಹೇಳುವುದಕ್ಕಲ್ಲ. ಮತ್ತೆ ಮರಿ ಕಾರಣಗಳು ಹೇಳ್ತೀವಲ್ಲ, ಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅವರು ಇದು ಮಾಡ್ತಾನೆ, ಇದೆಲ್ಲವೂ ಅಧ್ಯಸ್ಥವೇ ಎಂದು ತಿಳಿಸುವುದಕ್ಕೆ ಅದೇನೋ ಏನೋ 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 ಕಾರಣಗಳು, ಅದೆಲ್ಲ ಪ್ರಕ್ರಿಯೆ ಇಷ್ಟೇ. ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಅನಾವಶ್ಯಕ ಸಂದೇಹಗಳನ್ನು ತೆಗೆದುಬಿಟ್ಟು ಇದೆಲ್ಲವೂ ಬ್ರಹ್ಮ ಎಂದು ತಿಳಿಸುವುದಕ್ಕೆ ಇಷ್ಟೆಲ್ಲ ಪ್ರಯಾಸ. ಗೊತ್ತಾಯ್ತಾ ಈಗ? ದಿಸ್ ಇಸ್ ದ ರಿಯಲ್ ಸೃಷ್ಟಿ ಪ್ರಕ್ರಿಯೆಯ ನಿಜವಾದ ತಾತ್ಪರ್ಯ ಇದು. ಆಯಿತಾ? ಇದನ್ನೇ ಉಪಸಂಹಾರ ಮಾಡುತ್ತಾ ಹೇಳ್ತಾರೆ ನೋಡಿ. ಮೃಲ್ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯ ಚೋದಿತಾನ್ಯಥಾ ಉಪಾಯಸ್ಸೋವತಾರಾಯ ನಾಸ್ತಿ ಭೇದ ಕಥಂಚನ. ಮಾಂಡುಕ್ಯ ಕಾರಿಕೆಯಲ್ಲಿ ಗೌಡಪಾದಾಚಾರ್ಯರು ಹೇಳಿದ್ದರಿಂದ ಒಳ್ಳೆಯ ಮಾತು ನೋಡಿ. ಸೃಷ್ಟಿ ಬಗೆ ಬಗೆ ಹೇಳುತ್ತದೆ. ಮೃತ್ತು, ಮಣ್ಣಿನಿಂದ ಮಡಿಕೆ ಹೇಗೆ ಹುಟ್ಟಿತು ಅದೊಂದು ಉದಾಹರಣೆ. ವಿಸ್ಫುಲಿಂಗ ಅಂದರೆ ಕಿಡಿಗಳು, ಬೆಂಕಿಯಿಂದ ಕಿಡಿಗಳು ಹೇಗೆ ಹುಟ್ಟುತ್ತವೋ ಇದೊಂದು ಉದಾಹರಣೆ. ಮುಂತಾದ ಉದಾಹರಣೆಗಳಿಂದ ಏನು ಮೃಲ್ಲೋಹ, ಲೋಹ ಅಂದರೆ ಏನು? ಕಬ್ಬಿನ ಲೋಟಗಳು, ಪಾತ್ರಗಳು, ಬಗೆ ಬಗೆ ತಟ್ಟಗಳು, ಕಬ್ಬಿನಿಂದ ಬಗೆ ಬಗೆ ಪಾತ್ರಗಳು ಹೇಗೆ ಹುಟ್ಟಿತೋ, ಕಿಡಿಗಳೆಲ್ಲ ಬೆಂಕಿನಿಂದ ಹೇಗೆ ಹುಟ್ಟಿತೋ,
ಅಲೆಗಳೆಲ್ಲ ನೀರಿನಿಂದ ಹೇಗೆ ಹುಟ್ಟಿತೋ ಇಂಥದ್ದು ಬಗೆ ಬಗೆ ಉದಾಹರಣೆಗಳೆಲ್ಲ ಹೇಳುವುದು ಸೃಷ್ಟಿರಿಯಾ ಚೋದಿತಾನ್ಯಥ ಸೃಷ್ಟಿ ಬಗೆ 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 ಉದಾಹರಣೆಗಳು ಹೇಳ್ತಾರೆ. ಹೀಗೆ 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 ಅದೆಲ್ಲ ಉಪಾಯಸ್ಸೋ ಅವತಾರಾಯ, ಅದೆಲ್ಲ ಎಲ್ಲವೂ ಬ್ರಹ್ಮೆ ಎಂದು ತಿಳಿಸುವುದಕ್ಕೆ ಒಂದು ಉಪಾಯ ಮಾತ್ರ. ಸೃಷ್ಟಿ ಎಂಬುದು ಪ್ರಕ್ರಿಯೆ ಮಾತ್ರ ಅಷ್ಟೇ, ಆ ಸೃಷ್ಟಿ ಏನಿಲ್ಲ ಅಲ್ಲಿ. ಮತ್ತೇನು? ನಾಸ್ತಿ ಭೇದ ಕಥಂಚನ, ದ್ವೈತವೇ ಇಲ್ಲ. ಜಗತ್ತೆಂಬುದು ಬ್ರಹ್ಮವನ್ನು ಬಿಟ್ಟು ಇಲ್ಲವೇ ಇಲ್ಲ, ಇರುವುದು ಅರಿವು, ಇರುವಿನ ಸ್ವರೂಪವಾದ ಒಂದೇ ಒಂದು ತತ್ವ ಎಂದು ಹೀಗೆ ಹೇಳಿಬಿಟ್ಟು ಗೌಡಪಾದಾಚಾರ್ಯರು ಮುಗಿಸ್ತಾರೆ. ಇತಿ 15వ ಅಂಶ ಪ್ಯಾರಾಗ್ರಾಫ್ ಮುಗೀತದು. ಸಣ್ಣದೇ, ಇವತ್ತು ಒಂದೇ ದಿವಸಕ್ಕೆ ಮುಗಿಸ್ಬಿಟ್ಟೆ ಅಲ್ಲವೇ. ಈಗ ಮುಂದಿಂದು ನೋಡಿ. ಯದ್ಯಪಿ ಅಜಾದ್ವಯಾತ್ಮತತ್ವಮೇಕಮೇವ ಪರಮಾರ್ಥತಃ ತಥಾಪಿ ಮಂದಮಧ್ಯಮಾಧಿಕಾರಿಣಾಂ ಕೃತೆ ಶ್ರುತಿಷು ಸ್ಮೃತಿಷು ಸೃಷ್ಟಿ ಪ್ರತಿಪಾದ್ಯತೆ. ಈಗ ಮಂದ ಮಧ್ಯಮ ಅಧಿಕಾರಿಗಳು ಹೇಳ್ತಾರೆ ಜಗತ್ತು ಇಲ್ಲ, ಇರುವುದೆಲ್ಲ ಬ್ರಹ್ಮ ಅಂದರೆ ಎಷ್ಟು ಹೇಳಿದ್ದರೂ ಮನಸ್ಸು ಒಪ್ಪುತ್ತಾನೇ ಇಲ್ಲ. ಏನೋ ಜಗತ್ತಿರಬಹುದೇ, ಜಗತ್ತಿದ್ದೇ ಇದೆ ಅಲ್ಲವೇ, ಇರುವ ಜಗತ್ತನ್ನು ಇಲ್ಲ ಏಕೆ ಹೇಳ್ತಾರೆ? ಅವರಿಗೆ ಜಗತ್ತು ಇದೆ 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 ಎಂದು ಬುದ್ಧಿ ಗಟ್ಟಿಯಾಗಿದೆ. ಮಂದ ಬುದ್ಧಿ ಮಧ್ಯಮಾಧಿಕಾರಿ. ಉತ್ತಮಾಧಿಕಾರಿ ಬೇಗ ಅರ್ಥ ಮಾಡಿಕೊಳ್ತಾನೆ, ಕನಸು ಇದೆಯಾ ಏನು, ಸುಮ್ಮನೆ ಅನಿಸಿಕೆ ಅಲ್ಲೇನಿಲ್ಲವೇ ಇಲ್ಲ. ಹಾಗೆ ಉತ್ತಮಾಧಿಕಾರಿಗೆ ಸೃಷ್ಟಿ ಎಂಬುದು ಪ್ರಕ್ರಿಯೆ ಮಾತ್ರ, ಅದ್ವೈತವನ್ನು ತಿಳಿಸುವುದಕ್ಕೆ. ಆದರೆ ಮಂದ ಮಧ್ಯಮಾಧಿಕಾರಿಗಳು ಅಂದರೆ ಯಾರು? ಉಪಾಸನಾ ಕರ್ಮಕಾಂಡ ಬುದ್ಧಿ ಇನ್ನೂ ಸ್ವಲ್ಪ ಹೆಚ್ಚಿದೆ ಅವರಿಗೆ. ಉಪಾಸನಾ ಕಾಂಡ ಕರ್ಮಕಾಂಡ ಮೇಲೆ ವೈರಾಗ್ಯ ಸ್ವಲ್ಪ ಕಡಿಮೆ ಇದೆ, ಉಪಾಸನಾ ಬುದ್ಧಿ ಕರ್ಮಕಾಂಡ ಇದೆ. ಅಂಥವರನ್ನು ದೃಷ್ಟಿಯಲ್ಲಿಟ್ಕೊಂಡು ಮಂದ ಮಧ್ಯಮ ಅಧಿಕಾರಣಾಂಕೃತೆ ಶ್ರುತಿಷು ಸ್ಮೃತಿಷು ಚ ಸೃಷ್ಟಿ, ಹೀಗೆ ಸೃಷ್ಟಿಯಾಯಿತು ಎಂದು ಹೇಳುತ್ತದೆ. ಅಂದರೆ ಹೀಗೆ ಸೃಷ್ಟಿ ಎಂದು ಹೇಳಿ ಅದರ ಮೂಲಕ ಅವರಿಗೆ ಯಾವುದೋ ಸಾಧನಕ್ಕೆ ಧರ್ಮ ಸಾಧನವೋ ಭಗವದ್ ಉಪಾಸನ ಸಾಧನವೋ ಮಾಡಿಸುವುದಕ್ಕೆ ಸೃಷ್ಟಿ ಹೇಳ್ತದೆ. ಯಾರಿಗೆ? ಮಂದ ಮಧ್ಯಮ ಅವರಿಗೆ ಜಗತ್ತಿಲ್ಲ ಅಂದರೆ ಮನಸ್ಸು ಒಪ್ಪುತ್ತಾ ಇಲ್ಲ. ಇಲ್ಲ ಏಕೆ? ಕಂಡು ಬರುತ್ತಾ ಇದೆಲ್ಲ, ಮಾತಿಗೆ ಇಲ್ಲ ಇಲ್ಲ ಹೇಳ್ತಾರೆ. ಈ ಪೆನ್ ಇಲ್ಲವ ಹೇಳಿ, ಇಷ್ಟೆಲ್ಲ ಕಂಡು ಬರುತ್ತಾ ಇದೆ, ಬಳಸ್ತಾ ಇದ್ದೀನಿ, ಮುಟ್ಟುತ್ತಾ ಇದ್ದೀನಿ. ಇಲ್ಲ ಅಂದರೆ ಹೇಗೆ ಒಪ್ಪುವುದು? ಇಲ್ಲ ಎನ್ನುವುದು ನಂಬಕ್ಕಾಗಲ್ಲ, ಒಪ್ಪಕ್ಕಾಗಲ್ಲವಲ್ಲ ಎಂದು ಅನಿಸುತ್ತದೆ. ಮನಸ್ಸಿನಲ್ಲಿ ಏನೋ ಇದೆ 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 ಎಂದು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆಯ್ತಪ್ಪ ಎಂದು ಅವರಿಗೋಸ್ಕರ ಕನ್ಸೆಷನಲ್ ಆನ್ಸರ್. ಕನ್ಸೆಷನ್ ಅಂದರೆ ಇದ್ದಂತೆ ಅಭ್ಯುಪಗಮವಾದ ಎಂದು ಸಂಸ್ಕೃತದಲ್ಲಿ ಹೇಳ್ತೀವಿ. ಅಭ್ಯುಪಗಮ ಅಂದರೆ ಆಯ್ತಪ್ಪ ಅವರಿಗೆ ಅರ್ಥವಾಗ್ತಾ ಇಲ್ಲ, ಅದು ತಪ್ಪೇ ಆಗಿದ್ದರೂ ಅವರಿಗೋಸ್ಕರ ಒಪ್ಪುಕೊಂಡು ಹೇಳುವುದು. ಹೀಗೆ ಸೃಷ್ಟಿಯನ್ನು ಒಪ್ಪುಕೊಂಡು ಮಂದ ಮಧ್ಯಮ ಅಧಿಕಾರಿಗೆ ಹೇಳುತ್ತದೆ. ಈ ಅಂಶವನ್ನು ಇಟ್ಕೊಂಡು ಜಗತ್ತು ಸೃಷ್ಟಿ ಏಕೆ ಹೇಗೆ ಎನ್ನುವುದು ಹೇಳ್ತದೆ. ಇದು ನಾವು ನಂತರ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.